ಇನ್ನೊಂದ್ಸರಿ ಸ್ಕ್ಯಾನ ಮಾಡ್ಸೋಣ ಅಂತಂದ್ರೆ ಯಾಕೋ ಈಗ ಮಣ್ಣು ಮಾಡಿಸಿದ್ದು ಒಯ್ದಿದ್ದು ರೀ ಅದನ್ನು ಬ್ಯಾಸ್ಗೆ ಅಂತೇಳಿ ಇನ್ನೂ ಅದ್ರಾಗ ಏನು ಹರ್ಕತ್ತಿಲ್ಲ. ದುಬಾರಿ ಟಮಾಟೆ ಹಣ್ಣು, ದುಬಾರಿ ಬ್ಯಾಳಿ ಈಗ ಏನ್ ತಿಂದು ಬಂದಿ ಈಗ ಎಷ್ಟು ಅಲ್ಲೊಂದು 500 ಇಲ್ಲೊಂದು 500 ರೂಪಾಯಿ. ಈಗ ಡಿಲಿವರಿ ಆದ 10 ವರ್ಷ 8 9 ವರ್ಷ ಚಟ್ ತಪ್ಪ ತಂದ ತಿನ್ಬೇಕಂತ ಇಲ್ಲ. ಅಮ್ಮ ಅಪ್ಪ ತಂದೆ ತಪ್ಪಾಯ್ತು. ಇದನ್ನ ಕಾಳಲ್ರಿ ಜೋಳ, ಅಕ್ಕಿ, ಗೋಧಿ, ಬಂತ ಎಷ್ಟು ಸಹಿಸ್ಕೋತೀನಿ ತಡ್ಕೋತೀನಿ ಅಂತೇಳಿ ನನಗೆ ಮಾತ್ರ ಗೊತ್ತೈತಿ. ಆಪರಿನೂ ಬರ ಚೆನ್ನಾಗೈತಲ್ಲಿ ಹುಣ್ಸೆಹಣ್ಣು ಐತಿ ಮನ್ಯಾಗ. ಹುಣ್ಸೆಹಣ್ಣು ಹಿಂಡಿ ಒಗ್ಗರಣೆ ಕೊಡ್ಬೇಕು. ಹಳೆಯಾಗ ಅದು ಇತ್ತು, ಅದನ್ನ ಹಾಕಿ ಅವ್ರಿಗೆ ಒಂದ್ಸಲಿ ಚೈನ್ ತಂದಿದ್ದೆ ನಾನು. ವರ್ಷದ ಸೈಜ್ ಅದ ಅವ್ನು ಕೊಟ್ಟಿದ್ನ ಅವ್ನಿಗ ಕರೆಕ್ಟ್ ಅವ್ನ ಏನ್ ಶಿಕ್ಷೆ ಇವತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ನಾವು ಕೂಡ ಆರಾಮದೀವಿ ರೀ. ಇವತ್ತು ನೋಡ್ರಿ, ನಾನು ಹೋಟೆಲ್ಗೆ ಹೋಗಿಲ್ಲ, ಅಂಗಡಿ ನಮ್ದು ಚಹಾ ಅಂಗಡಿ ಬಂದ್ ಮಾಡೀನಿ. ಸ್ವಲ್ಪ ಕೆಲಸ ಇದ್ದು, ಕೆಲಸ ಅನ್ನೋಕ್ಕೇನು ಶಿಲ್ಪಾಗ ದವಾಖಾನೆ ತೋರಿಸ್ಬೇಕ್ರಿ. ಮೊನ್ನೆಯಿಂದ ನಾವು ಇದ್ರೊಳಗೆ ಹೇಳೇನಲ್ರಿ, ಬೆನ್ನು ಬಂದದಕ್ಕೆ ಮತ್ತು ಮೊದಲಿಂದ ಬಿದ್ದಿದ್ದು ಬ್ಯಾಕ್ ಪೇನ್ ಒಳ್ಳೆ ಚಲೋ ಆಗೈತೆ ರೀ. ಮತ್ತು ಒಂದು ಭಾಳ 2 ಸಲ ಆತ್ರಿ ಈಗ ಹಾಸ್ಪಿಟಲ್ ಹೋಗಿ ಬರಾಗುತ್ತೆ, ಕಮ್ಮಿ ಆಗ್ತಿಲ್ಲ. ಅದೊಂದು ಸ್ವಲ್ಪ ಎಕ್ಸ್ರೇ ಮಾಡಿಸ್ತೈತಿ. ಟೋಟಲಿ ದವಾಖಾನೆ ಕೆಲಸ ಅದ ರೀ. ಮತ್ತು ಮನ್ವಿ ತೆಗಿನ ಸ್ವಲ್ಪ ಏನೋ ಅದು ಬುಧವಾರಕ್ಕೆ ಒಂದು ಡ್ರೆಸ್ ಹೇಳ್ಯಾರ ಅವ್ರ ಸ್ಕೂಲ್ನಾಗ, ಅದನ್ನು ತರೋದೈತಿ. ಬರ್ರಿ ಇವತ್ತಿನ ಲಾಗ್ ಹೆಂಗೆ ಏನೇನಾಗ್ತೈತಿ ಏನೇನಾಗ ತೋರಿಸ್ತೀನಿ. ನಾನು ಹೇಳ್ತೀನಿ ರೆಡಿ ಆದ್ರೆ ಅವಾಗಿಂದ ರೆಡಿ ಆಗಂತ ಹೇಳೀನಿ. ಯಾಕಂದ ಹೌದಾ, ಇವನ್ ಜಗಳ ಬಂದೈತ್ರಿ, ಅದನ್ನ ಮುರಿಬೇಕು, ಇದನ್ನ ಹೋಗಿಬೇಕು ನಿಂತ. ಏನು ಬಂತ ಜಗಳ? ಆಪರೇಷನ್ ಇಲ್ಲಿ ಸಕ್ಸಸ್ ಆತ್ರಿ ಇವತ್ತು. ಯಪ್ಪ ಇದೊಂದು ಅದು ಬಾತ್ರೂಮ್ ಹೋಗಿದ್ರೆ ನಮ್ಮ ಮನ್ವಿ ಹೇಳಿದ್ರೆ ಅಲ್ಲಿಂದ ಅಡ್ಡಾಡಿತಿ ಗಲೀಜಲ್ಲ. ಮತ್ತೆ ಅದು ಏನ್ ಶಿಕ್ಷೆ ಇವತ್ತು? ಅಲ್ಲ ನಿನ್ನಿಲ್ಲಿ ಮನ್ನಿ ನೋಡಿ, ನಾನು ಅಲ್ಲಿಂದ ನಾ ಬಂದಿದ್ ನೋಡಿ, ನಾ ಮೇನ್ ಇತ್ತಾಗ ಅಡ್ಡಾಡಲ್ಲ. ಅದು ಬಾತ್ರೂಮ್ ಇಲ್ಲಿ ಬಾತ್ರೂಮ್ ಇಟ್ರೆ ಜರ ಅಡ್ಡಾಡಿದ ಹೊಲ್ಸು ಇಷ್ಟಾಗ ಎಷ್ಟು ಮೆಜರ್ ಮಾಡ್ತಾ ಗೊತ್ತದು. ಸ್ಲೋ ಸೇರ್ತೈತಿ ಸ್ವಲ್ಪ ಒಳಗೆ ಇತ್ತ ಬಾಲೆ ಕಾಣದ ಈಚೆ ಕಡೆ ಹೋಳಿದೆ ಬಾಲ ಅಷ್ಟು ನಲ್ಕ ನೋಡಿದ್ರೆ ಹೆಂಗಿಡಿದೆ ಬಾಲ ಹಿಡಿದ ಈಚೆ ಕಡೆ ಮಗ ಎಷ್ಟು ಸ್ವಲ್ಪ ಅಲ್ಲೇ ಮಿಸ್ ಮಾಡ್ತೈತೆ. ಈ ಕಡೆಯಿಂದ ಆ ಕಡೆ ಆ ಕಡೆ ಹೊಲ್ಸು ಎಲ್ಲಿಂದ ಎಲ್ಲಿ ಅಡ್ಡಾಡ ಗಲೀಜ್ ನೋಡೋದು. ಏಯ್ ಬೇಡ ಬಿಡಬೇಡ, ಬ್ಲಡ್ ಹಚ್ಚಿಸ್ತಾ ಇಲ್ಲ ಇದಕ್ಕೆ ನಿನಗಂತ. ನಿನಗೆ ಹೋಗು ಹೋಗದ್ ಹೋಗು. ಅದಕ್ಕೆ ಕುಂತೈತಿ ಅದು, ಇಲ್ಲ ಪಟ್ಟ ಓಡೋದದು ಏಟ್ ಬಿದ್ದಿದ್ಕ ಸುಮ್ ಕೂತೈತಿ. ದೂರ ತಗೋಗಿಪ್ಪ, ಮತ್ತೆ ಹತ್ತಿ ಬರಬಾರ್ದು. ಆ ಕಡೆ ಕಟ್ರೆ ಹೋಗಿ ಬಿಡ್ರಿ, ಅಪೋಸಿಟ್ ಹೋಗ್ಬಿಡ್ರಿ. ಹಬ್ಬ ಅಂತೂ ಹುಲಿ ಆಗಿತ್ರಿ ಮನ್ಯಾಗ ಅದೊಂದು. ನೋಡಿದ್ರೆ ಅಷ್ಟು ಕಷ್ಟಪಟ್ಟು ಅದಕ್ಕೆ ಒಂದು ಏಟ್ ಹೊಡೆದಿನಿ ರೀ. ಅದಾದ್ರೆ ಸತ್ತಿಲ್ಲ, ಅದನ್ನ ಜೀವ ಇತ್ತು. ಸ್ವಲ್ಪ ಒಂದು ಕಡೆ ಬ್ಲಡ್ ಬಂದೈತಿ, ನೆಲಕ್ಕೆ ಬಿದ್ದೈತಿ, ಜಗಳ ಆಯ್ತು ನೋಡ್ರಿ. ಈಗ ನನಗೆ ಅದು ಇಟ್ಟು ರಗಡ್ ವರ್ಷ ಆತೀನಿ ರೀ. ಅದು ಹಂಗಲ್ಲ, ಇನ್ನು ನೀಟಾಗಿ ವರ್ಷು, ಕೆನೆಲ್ ಹಾಕಿ ವರ್ಷು, ಅದಕ್ಕೆ ನಾ ಏನು ಮಾಡ್ತೀನಿ, ನಮ್ಮ ಅಂಗಡಿಯಾಗ ದೊಡ್ಡ ದೊಡ್ಡ ಯಾರು ಇಲ್ಲೇ ಅದಾರ, ನಾನೇ ತಗೊಂಡ್ ಬಿಟ್ಬಿಡ್ತೀನಿ. ಅದನ್ನ ಮತ್ತೆ ಕೆಳಗೆ ಬಿಡ್ತಾರ ಕೈಯಾಗಿದ್ದನ್ನ. ಅದಕ್ಕೆ ಬೈದೆ ಕೈಯಾಗಿದ್ದು ಹೋಗಿ ಮತ್ತೆ ನೆಲಕ್ಕೆ ಬಿಟ್ಟದ ಬ್ಲಡ್. ಹೆಂಗಾರೆ ಯಾಕೆ ಇಲ್ಲಿ ಅದೆಷ್ಟು ಕಿರಿಕಿರಿ ಕೊಟ್ಟದ್ರಿ, ಸಿಕ್ಕೈತಿ ಮಾಡಿದ ನಂಗೆ ಇಲ್ಲ. ನನಗೆ ಕೆಲಸ ರೀ ಅಷ್ಟು ಸ್ವಲ್ಪ ಕಿತ್ತಾಡ ಹುಲಿ ಹೊಡೆದು ಈಜಿ ಏನಾರು ಮಾಡಿ ಹೊಡೋದು. ಹುಲಿ ಹೊಡೆದಕ್ಕೆ ಭಾರಿ ಕಷ್ಟ. ಕಣ್ಣಿಗೆ ಎಲ್ಲರಿಗೂ ಕಂಡಿದ್ರಿ, ಹೊಡೆದು ಇಂಪಾರ್ಟೆಂಟ್ ಅದ. ಇಲ್ಲಿ ಹೊಡೆದು ಹುಲಿ ಹೊಡೆದ ಸಾಹಸಿ ಕೆಲಸ ಅಲ್ಲ. ನೆಕ್ಸ್ಟ್ ಈಗ ಕಾಡಿಗೆ ಬಿಟ್ಟು ಬರ್ತೇನೆ. ಕಾಡಿಗೆ ಬಿಟ್ರೆ ಹುಲಿ ಹೊಡೆದ್ ಬರ್ತಾರೆ. ಗಂಡಸರು ಇಲ್ಲಿ ನೋಡಿದ್ವಿ, ಹುಲಿ ನೋಡಿದ. ನಿಮ್ಮಂತ ಹುಲಿ ಇರ್ತಾವ ಮನ್ಯಾಗ, ಹೆಣ್ಣು ಹುಲಿ ಬಾಲಿದ ಹುಲಿ ನಿಮ್ ಜೊತೆ ವಾದ ಮಾಡೋದು, ನಿಮ್ ಜೊತೆ ಗೆಲ್ಲದು ಭಾರಿ ಕಷ್ಟ. ನಾವು ಆಗುದಿಲ್ಲ ಗೆಲ್ಲಕ. ಸಿಗ್ತಲ್ಲ ಅಂತ ಪಾರ್ಟಿ ಕೊಡಿ. ಇಲ್ಲಿ ಹೊಡೆದಿ ನೋಡ. ಈಗ ಏನ್ ತಿಂದ್ ಬಂದಿ? ಇದು ಬೇರೆ ಈಗ ಎಷ್ಟು ಅಲ್ಲೊಂದು 500 ಇಲ್ಲೊಂದು 500 ರೂಪಾಯಿ ಖರ್ಚು ಮಾಡ್ಯಾರ ಅವ್ರು ಇವತ್ತು ನಂದು. ಏನ್ ಈ 1 ವರ್ಷ ಖರ್ಚು ಮಾಡಾಕತ್ತವನು. 8 ವರ್ಷದಿಂದ ದೀಡ್ ವರ್ಷ ನೆನ್ಪಿರ್ಲಿ. ಸಾಕ್ರಿ ನಿಲ್ಲಿಸ್ತೀನಿ. ಈಗ ನಾವು ಹೋಗಿ ಬಂದಿರಾತು. ಈಗ ಮತ್ತೆ ಹೊಸ ಡ್ರೆಸ್ ಆರ್ಡರ್ ಮಾಡಿತ್ತು ನೋಡ್ರಿ. ನೋಡ್ರಿ ಎಂತದೈತಿ ಇದು, ರಿಟರ್ನ್ ಮಾಡ್ಬೇಕು. ಇದು ಯಾಕೆ ಚಂದಿಲ್ಲ, ಅದು ಮಮ್ಮಿ ಆರ್ಡರ್ ಮಾಡಿದ್ರು. ಬೆಲ್ಟ್ ಹಂಗಲ್ಲ ಪಜ್ಜಿ, ಅದು ಮಮ್ಮಿ ಆರ್ಡರ್ ಮಾಡಿದ್ದು, ಇದು ಪಪ್ಪ ಆರ್ಡರ್ ಮಾಡಿದ್ದು. ವಾವ್ ನೋಡಿ, ಎಲ್ಲದೆ ನಿಮ್ಮ ಮಮ್ಮಿ ಕಡೆ ಎಲ್ಲದಾಳೆ ಮಮ್ಮಿ? ಅದು ಸೈಜ್ ಬರಲ್ಲ. ಅದು ಯಾಕೆ ಬರಲ್ಲ? ಹಾಕ್ರಿ ಗೊತ್ತಾಗೇ ಬಿಡುತ್ತೆ. ಅಲ್ಲಿ ತಮ್ಮನ್ ತೋರಿಸ್ಬೇಕು. ಹಾಕ್ತಾನೆ ಪಾಪ ತಮ್ಮ. ನಿಲ್ಸ್ ಮೇಡಮ್ ಒಂದು ನಿಮಿಷ.
ನೋಡ್ರಿ ನಮ್ಮ ಬರ್ಡೇ ಹುಡುಗಂದು ಬರ್ತ್ಡೇ ಡ್ರೆಸ್ಸು ಹೆಂಗೈತಿ ಓಪ ಹಾಂ ಹಿಂಗೆ ತೋರಿಸ್ರಿ ಹಿಂದೆ ತೋರ್ಸ ಇವು ಅಡ್ಜಸ್ಟ್ಮೆಂಟಿಗೆ ಅದಾರಿ ಎಲ್ಲ ಬಟ್ ನಡ್ದ ಭಾಳ ಚಂದ ಐತ್ರಿ ಆದ್ರೆ ಅವನ್ಗೆ ಭಾಳ ಲೂಸ್ ಆಗೈತಿ ಪ್ಯಾಂಟ್ 6-7 ವರ್ಷದ ಸೈಜ್ ಅದ ಅವ್ನು ಕೊಟ್ಟಿದ್ನ ತಂದಿದ್ನ ಈಗ ಅದ ಅವ್ನಿಗೆ ಕರೆಕ್ಟ್ ಅವ್ನ ಏಜ್ ಎಷ್ಟೈತೆ ಅಷ್ಟು ಹಾಕಿದ್ರೆ ಶಾರ್ಟ್ ಆಗ್ಬಿಡ್ತಾವ್ರಿ ಬಟ್ಟೆ ಅವ್ರಿಗೆ ಅದಕ್ಕೆ ಸ್ವಲ್ಪ ದೊಡ್ಡ ಸೈಜ್ ಹೇಳಿರ್ತೀವಿ ಆದ್ರೆ ಈಗ ದೊಡ್ಡ ಸೈಜ್ ಹೇಳಿವಿ ನೋಡ್ರಿ ಪ್ಯಾಂಟ್ ಎಷ್ಟು ದೊಡ್ಡದೈತಿ ಇಟ್ಟು ಉಡ್ಸಕ್ಕೆ ಬರುತ್ತದ ಮುಂದೆ ಅಲ್ಲ ಹಿಂಗೆ ಮ್ಯಾಲೆ ಹಿಂಗೆ ಮಾಡಕ್ಕೆ ಬರ್ತೈತಿ ಬಟ್ ನಡ್ದಾಗ ಕ್ವಾಲಿಟಿ ಮಾತ್ರ ಮಸ್ತ್ ಐತ್ರಿ ಅದು ಕ್ವಾಲಿಟಿ ಡ್ರೆಸ್ ಸಖತ್ತೈತಿ ಕ್ವಾಲಿಟಿ ಇದೊಂದು ಏರ್ಸ್ರಿ ಹಂಗೆ ಟೈಟ್ ಚಂದ ಕಾಣತೈತಿ ಆ ಕಡೆ ಏರ್ಸಿರಲ್ಲ ಅಲ್ಲ ಇದು ತಳಗೆ ನಡೆಯಂಗಿಲ್ಲ ಪ್ಯಾಂಟ್ ಅದು ನೋಡ್ರ ಲೂಸ್ ಇದ್ರೆ ಹಿಂದಿರ್ತದ ಇದು ಅಡ್ಜಸ್ಟಬಲ್ ಈಗ ಹೌದಾ ಹಾಂ ಸರಿ ಕಂದು ಹಿಂದೋ ನೀನು ಕೈಸ ಕೈಡು ನಿಂದ ಹಾಂ ನೀವು ನೋಡ್ರಿ ಒಂದು ಸೋಗ್ ನೋಡ್ರಿ ಕೆಂಪಿ ಚೆನ್ನಾಗೈತೆ ಅಲ್ಲಿ ಆ ಕೂದ್ಲಿಗೆ ಸ್ವಲ್ಪ ಎಣ್ಣೆ ಕಾಂತಂದ್ರೆ ಫಾರಿನ್ ಬೇಬಿ ಆಗತ್ತೆ ರೀ ಬ್ಯಾಕ್ ತಿರುಗಿ ಆ ಕಡೆ ಒಳ ಹಾಂ ಹಿಂಗೈತೆ ನೋಡ್ರಿ ಇದು ಇದನ್ನು ಮಾಡಕ್ಕೆ ಬರ್ತೀನಿ ಅಷ್ಟೇ ಅದಿಟ್ಟು ಮಾಡಿ ಜಗ್ಗಿನ ಸ್ವಲ್ಪ ಟೈಟ್ ಮಾಡಿ ಓಪ ಅದು ಟ್ರೈ ಮಾಡಿ ನೋಡಿದ್ರೆ ಡಾರ್ಕ್ ಅದ ಬಾಳ ಹಾಂ ಸರಿ ಡಾರ್ಕ್ ಅದಾವ ಡಾರ್ಕ್ ಅದ ಈ ಹುಡುಗನು ಎದ್ರು ಬಿದ್ರು ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಬರೀ ಓದು ಬುಕ್ಕು ಪೆನ್ಸಿಲು ಇದ್ರಾಗ ಕಲರ್ಸು ಇದ್ರಾಗ ಇರ್ತೈತ್ರಿ ಮಮ್ಮಿ ಇನ್ನ ಫೋಟೋ ಏ ಫೋಟೋ ತೆಗ್ದಿಲ್ಲ ನಿಲ್ಲೋಗಲ್ಲಿ ಇರ್ಲ ಮತ್ತೆ ರಿಟರ್ನ್ ಬೇಡ ಇಲ್ಲಿ ಬಿಡು ನಿಂತಿರ್ತಲ್ಲ ಇದು ಎಷ್ಟು ಅದಕ್ಕೆ ಎಲ್ಲಾರು ಹಿಂಗೆ ಟ್ರಿಪ್ ಗಿಪ್ ಹೋದ್ರ ಇಟ್ಟು ಉಡ್ಸಕ್ ಬರ್ತ ಓ ಇಟ್ಕೊಳಕ್ ಬರ್ತಾ ಬರ್ತೈತಿ ಕಿಶನ್ ಗಟ್ಟಿದವು ಹಾಂ ರೀ ವೈಟ್ ಅನ್ನೋದು ಅಷ್ಟ ನೋಡು ಅವ್ ಮೊದಲ ಬಾ ಹೊಲಸು ಮಾಡ್ಕೊತಾನ ಅವ್ನು ವೈಟ್ ಬಟ್ಟೆ ಜಾಸ್ತಿ ಈಗ 2 ವರ್ಷ ಮೇಲೆ 2 ವರ್ಷದ ಬರ್ಡೇಗೂ ವೈಟ್ ಆಯ್ತು ಅವ್ನಿಗೆ ಡ್ರೆಸ್ ಈಗ ಬಿಟ್ಟ ನೋಡಿ ಎಲ್ಲೈತೆ ಪ್ಯಾಂಟ್ ತೋರಿಸ್ರಿ ಹಾಂ ಹೋಗಿ ಹಾಕೋ ಸ್ಕೆಚ್ ಪೆನ್ ಯಾಕೆ ಕಳ್ಕೊಂಬರ್ಬೇಕ ನೀ ಇಟ್ಕೊಂಡು ಇದು ಮೀಶೋದಂದು ಅಲ್ಲ ಸ್ನೇಹಿತರೆ ಇದು ಫ್ಲಿಪ್ಕಾರ್ಟ್ನಾಗ ಇವ್ರು ಹಾಕಿದ್ದು ಯಜಮಾನ್ರು ಹಾಕಿದ್ದು ಇದು ಅದ್ರ ಕಾಂಬಿನೇಷನ್ ಶರ್ಟ್ಗಂದು ಚಂದ ಐತ್ರಿ ಲೈಟ್ ಕಲರ್ ಇದ್ರೆ ಲುಕ್ ಐತಿಗ ಅವ್ನಿಗೆ ಭಾಳ ಲುಕ್ ಆಗೈತೆ ಅದು ತನಗ ಅದ್ರ ವೈಟ್ ಪ್ಯಾಂಟ್ ಬಂದು ಸ್ವಲ್ಪ ನಂಗೆ ಅಟ್ಲೀಸ್ಟ್ ಗ್ರೇಯರ ಆ ಕಲರ್ ಆಗಿದ್ರೆ ಹಿಂತಿರುಗಿ ಅಚ್ಚು 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 ನಮ್ಮ ಮುದ್ದ ಹಂಗೆ ನೋಡು ರೂಮ್ ನೋಡು ಹೆಂಗೆ ಮಾಡೋಣ ಹೇಳ್ರಿ ಕಮೆಂಟ್ ಮಾಡಿ ಇಲ್ಲ ಬೇಡ ಇನ್ನೂ ಲೇಟ್ ಐತೆ ಒಂದು 10 ದಿನ ಐತಿ ಇನ್ನು 10 ದಿವಸ ಐತಿ ಚೇಂಜ್ ಮಾಡಕ್ಕೆ ಬರ್ತೈತಿ ಏನಪ್ಪ ಅಂದರೆ ನೀವು ನಿನ್ನೆ ಲಾಗ್ನಾಗ ನೋಡಿದ್ರಲ್ಲ ನಾನು ಇದನ್ನ ಪೋಣಿಶ ಬಂದಿವಿ ಸರನ ತಾಳಿನ ಹೇಳಿದ್ನಲ್ಲ ಈ ಸರ ಸಿಂಪಲಾಗಿ ಮಾಡ್ಕೊಂಡಿನಿ ಅಂತೇಳಿ ಅದ್ರ ಹೆಂಗೈತಂತೆ ಕಮೆಂಟ್ ಮಾಡಿರಿ ನನಗಂತೂ ಭಾಳ ಇಷ್ಟ ಐತಿ ನಾ ಈ ಸಲ ಅಂತ ಅಲ್ಲ ಯಾವಾಗಲೂ ಪೋಣಿಸ್ಕೊಂಡ್ರೆ ಇಷ್ಟು ಸಣ್ಣ ಮಣಿನ ಹಾಕಿಸ್ಕೊಂಡಿರ್ತೀನಿ ಕರಿಮಣಿ ಲಾಸ್ಟ್ ಸೈಜ್ ಇರ್ತಲ್ರಿ ಅದಿದು ಒಂಥರ ಹೆಂಗೆ ಕಾಣತ್ತೆ ಗೊತ್ತ್ರಿ ಮುತ್ತಂತ ಹತ್ತರಿಂದ ನೋಡಿದ್ರೆ ಅಷ್ಟ ಕಾಣತ್ತೆ ದೂರಿಂದ ಮುತ್ತಂತ ಅನ್ಸೋದಿಲ್ಲ ಅಷ್ಟು ಚಂದ ಆಗುತ್ತೆ ಹಾಕೊಂಡು ಮಾತ್ರ ನೀವು ನೋಡ್ತಿರ್ಬೋದು ನಂಗೆ ಹೆಂಗೈತೆ ಅಂತೇಳಿ ಈಗ ಇಸ್ ಇತ್ತಲ್ಲ ಆ ಥರ ಅದು ಒಮ್ಮೆ ಬಿಟ್ಟರೆ ಇದೊಂಥರ ಇವೆರಡನ್ನು ನಾನು ಪೋಣಿಸ್ಕೊಳೋದು ಮೊದಲೆಲ್ಲ ಬಂಗಾರ ಗುಂಡು ಹಾಕ್ಕೊಂಡು ಪೋಣಿಸ್ಕೊತಿದ್ದೆ ಅವನ್ನ ಒಂದು ಕಾರಣಕ್ಕೆ ಯಜಮಾನ್ರಿಗೆ ಗೋಲ್ಡ್ ಚೈನ್ ತೊಗೋಬೇಕು ನನಗೆ ಕಷ್ಟ ಆಗಿದ್ವಲ್ಲ ಮಂಗಲ್ಸರ ನೆಕ್ಲೆಸು ಇಯರಿಂಗ್ಸ್ ಎಲ್ಲ ಇದ್ವು ಅವ್ರಿಗೆ ಏನೂ ಇರಲಿಲ್ಲ ಹಾಗಾಗಿ ಅವ್ರಿಗೆ ಒಂದು ತೊಗೊಳೋಣ ಏನಾದರೂ ಒಂದು ಅಂತೇಳಿ ಅಂದ್ಕೊಂಡು ಒಂದು ಅರ್ಧ ತೊಲೆ ಆಗೋಷ್ಟು ಅವ್ರ ಕಡೆ ಕ್ಯಾಶ್ ಇತ್ತು ನಾನು ಅರ್ಧ ತೊಲೆ ಗುಂಡಿದ್ದು ನನಗೇನು ಹೇಗೆ ನಂದು ಮಂಗಲ ಚೈನ್ ಐತಲ್ಲ ಬೇಡ ನನಗೆ ಅಷ್ಟೇ ಗುಂಡು ಡೈಲಿ ಕರಿಮಣಿನ ಹಾಕೋತೀನಿ ಅಂತೇಳಿ ಆ ಗುಂಡನ್ನ ಹಾಕಿ ಅವ್ರಿಗೆ ಏನದು 1 ತೊಲೆ ಅವ್ರದ್ದು ಅರ್ಧ ತೊಲೆ ಆಗೋಷ್ಟು ದುಡ್ಡು ಜೊತೆಗೆ ನಂದು ಅರ್ಧ ತೊಲೆ ಇದು ತಾಳಿನ ಗುಂಡು ಗಟ್ಟಿ ಗುಂಡು ಅಂತ ಬರ್ತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಆಲ್ಮೋಸ್ಟ್ ಎಲ್ರಿಗೊಳಗೆ ಅವ ಇರ್ತಾವೆ ತಾಳ್ಯಾಗ ಅದು ಇತ್ತು ಅದನ್ನ ಹಾಕಿ ಅವ್ರಿಗೆ 1 ತೊಲೆ ಚೈನ್ ತಂದಿದ್ದೆ ನಾನು ಅದನ್ನು ಅವ್ರು ಹೊಳ್ಳಿ ಹೆಂಗೆ ಮಾಡಿದ್ರು ಹೆಂಡತಿಗೆ ಕಡಿಮೆ ಆತಂತೆ ಗಂಡ ಅವ್ರದ್ದು ಏನಾರ ಹಾಕಿ ತರೋದು ನನಗೆ ತರೋದು ನಾನು ಅವ್ರಿಗೇನಿಲ್ಲ ಅಂತ ನಾ ಹಾಕಿ ತರೋದು ಅದು ಹೆಂಗತ್ತಂದ್ರೆ ನಾ ತೊಗೊಂಡಿದ್ದು ಗುಂಡನ್ನ ಅವ್ರಿಗೊಂದು ಬಂಗಾರ ಇರಲಂತೆ ಅವ್ರಿಗೆ ಹಾಕಿ ಚೈನ್ ಕೊಡಿಸಿದ್ದೆ ನಾನು 1 ತೊಲೆ ಇದು ಅಟ್ಲೀಸ್ಟ್ ನನ್ನ ಲೆಕ್ಕಂದ್ರೆ ಅರ್ಧ ತೊಲೆ ಅವ್ರ ರೊಕ್ಕ ಅದು ಸ್ವಲ್ಪ ದಿವಸ ಆದಮೇಲೆ ನಂದು ಮಂಗಲ ಚೈನ್ ಮಾರಿದ್ದು ಅಂತ ಹೇಳಿದ್ವಲ್ಲ ನಾವು ಫಸ್ಟ್ನಾಗ ಕೊರೋನಾ ಟೈಮ್ನಾಗ ವಾಪಸ್ ನಂಗೆ ಮಂಗಲ ಚೈನ್ ಇಲ್ದಂಗೆ ಆಯ್ತು ಆ್ಯನಿವರ್ಸರಿಗೆ 7 ವರ್ಷದ ಆ್ಯನಿವರ್ಸರಿಗೆ ಅವ್ರು ನನಗೆ ಅವ್ರದ್ದು ನಾ ಕೊಡಿಸಿದ್ನಲ್ಲ ಆ ಚೈನ್ ಹಾಕಿ ನನಗೆ ಮತ್ತೆ ಮೇಲೆ ಸ್ವಲ್ಪ ರೊಕ್ಕ ಹಾಕಿ ನನಗೆ ಮತ್ತೆ ಈಗ ಮಂಗಲ ಸರ ತಂದುಕೊಟ್ರು ಈಗ ಇಟ್ಟು ಬಂದಿಲ್ಲ ರೊತ್ತಿ ಅದು ಹಿಂಗಾಗಿತ್ತು ಹಾಗಾಗಿ ಏನು ಹೇಳ್ಕೊಯಿದ್ದೆ ಮೇನ್ ಪಾಯಿಂಟ ಮರ್ತ್ಬಿಟ್ಟು ನಾನು ಸ್ಟೋರಿ ಹೇಳ್ಕೊತ ನೆನಪಾದಾಗ ಹೇಳ್ತೀನಿ ರೀ ಹಾಂ ಹಂಗಾಗಿ ನಾನು ಅವಾಗಿಂದ ಆ ಗುಂಡೆಲ್ಲ ತೆಗಿಸಿ ಅದು ಹೇಳ್ಕೋದೆ ಅವು ಗುಂಡು ಮಾರಿದ ಮೇಲೆ ವಾಪಸ್ಸು
ಬೆಲ್ಲದ ಮಣಿ ಹಾಕಿ ಪೋಣಿಸ್ಕೊಂತಿದ್ದೆ ಇಷ್ಟು ಸಿಗ್ತಲ್ಲ ಆ ಥರ ಬಿಟ್ಟರೆ ಈ ಥರ ನನಗೆ ಅದಕ್ಕಿಂತ ಇದು ಭಾಳ ಇಷ್ಟ ಆಗುತ್ತೆ. ಯಜಮಾನ್ರ ಮೇನೆ ಕರಿಮಣಿನ ಇಷ್ಟ ಆಗೋದು. ಇದ್ರ ಜೊತೆಗೆ ಇವಾಗ ಆಗಲ್ಲ ಹಾಕೊಂಡಿದ್ನಲ್ರಿ ಆ ಥರ ಬೋರ್ ಮಾಡ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಅವ್ರಿಗೆ. ಆಮೇಲೆ ಬರೀ ಈಗ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಏನಪ್ಪ ಅಂದರೆ ಹೇಳಿದ್ನೆಲ್ಲ ನನಗೆ ಈ ಬೆನ್ನು ಸಿಕ್ಕಾಪಟ್ಟೆ ಬರಾಕತ್ತೈತ್ರಿ. ಏನು ಕೆಲಸನೂ ಮಾಡೋಕ್ಕಾಗೋದು, ಮಾಡಿದ್ರೆ ಇರೋಕ್ಕೂ ಆಗೋದು, ರೆಸ್ಟ್ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ನೋವು ಬರಾಕತ್ತೈತ್ರಿ. ಅದೇನು ಪ್ರೀತಂದು ವಿಪರೀತ ಯಪ್ಪ ಅಲ್ಲಿಂದ ಅಲ್ಲಿಗೆ ಬಿಟ್ಟು ಬರಂಗಾಗುತ್ತೆ. ಆದರೆ ಮಾಡಬೇಕು, ಈ ಬೇರೆ ಇದನ್ನ ಇಲ್ಲರಿ, ದಾರಿನ ಇಲ್ಲ. ಹಾಗಾಗಿ ಎಷ್ಟು ಸಹಿಸ್ಕೋತೀನಿ ತಡ್ಕೋತೀನಿ ಅಂತೇಳಿ ನನಗೆ ಮಾತ್ರ ಗೊತ್ತೈತಿ. ಆಪರಿ ನೋವು ಬರತೈತಿ ನನಗದು. ಅದು ಮೊದಲೆಲ್ಲ ಸ್ವಲ್ಪ ಕಡಿಮೆ ಇತ್ತು ರೀ, ಬಿದ್ದು ಬಂದ್ನಲ್ಲ ಬಸ್ನಾಗ, ಅಲ್ಲಿಂದ ಸ್ವಲ್ಪ ನೋವು ಜಾಸ್ತಿನೇ ಬರಾಕತ್ತೈತಿ ನನಗದು. ಹಾಗಾಗಿ ಇವ್ರಿಗೆ ಬರೀ ಹೇಳೋದೊಂದು ಇದೊಂದು ಯಾವ ಟೈಮ್ನಾಗ ಬಡ್ಸೋಣ ಏನೋ ಗೊತ್ತಿಲ್ಲ ರೀ, ನೋಡೋಕೆ ಸಣ್ಣದು ಅನಿಸ್ತೈತಿ, ಬಟ್ ಇಷ್ಟು ನೋವು ಕೊಡ್ತೈತಿ ಹೇಳ್ತೀನಿ. ಒಳಪೆಟ್ಟು ಭಾಳ ಇದು ಏನದು ಭಾಳ ಕಷ್ಟ ರೀ. ಹೊರಗಿನ ಗಾಯ ಆದರೆ ಗಾಯ ಐತೆ ಅಂತ ನೋಡೋರಿಗೆ ಆದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಆದರೆ ಒಳಪೆಟ್ಟು ಇರ್ತಾವಲ್ಲ ಅವ್ರಿಗೆ ಇನ್ನೊಬ್ರಿಗೆ ಹೇಳಕ್ಕೆ ಭಾರಿ ಕಷ್ಟ. ಅವ್ರಿಗೆ ಏನು ನೋವು ಅಂತಾರಪ್ಪ ಅಂತ ಅವ್ರಿಗೆ ಅನ್ಸ್ಬೋದು. ನನಗನ್ನು ಹೇಳ್ಕೊಳಕ್ಕೂ ಬೇಜಾರಾಗ್ಬಿಡ್ತೈತಿ, ಒಳ ನೋವು ಹಂಗೆ ಇರ್ತೈತಿ. ನೋಡ್ರಿ ಇದು ಭಾವ ಇಳಿದಿಲ್ಲ, ನಾನು ಬೆರಳು ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಈ ಬೆರಳು ನೋಡ್ರಿ, ಈ ಬೆರಳು ನೋಡ್ರಿ ಹೆಂಗೈತಿ. ಇಷ್ಟು ನೋವು ಹಿಟ್ಟನ್ನ ಅದುವಾಗ ರೊಟ್ಟಿ ಮಾಡ್ತೀನಿ ಮತ್ತು ಅದರಲ್ಲಿ ಅಷ್ಟು ನೋವು ಬರುತ್ತೆ ಅನಿವಾರ್ಯ. ಯಾಕಂದ್ರೆ ರೊಟ್ಟಿ ಇಲ್ಲ ಅಂದ್ರೆ ಮನೆಗೆ ಊಟ ಸರಿ ಅನ್ಸೋದಿಲ್ಲ. ಯಜಮಾನ್ರಿಗಾಯ್ತು ಮಕ್ಳಿಗಾಯ್ತು, ಇವತ್ತು ನನಗೆ ಸತ್ಯನ ನಂಗೆ ರೊಟ್ಟಿನ ಬೇಕ್ರಿ. ಹಾಗಾಗಿ ಅದರಲ್ಲೇ ಮಾಡೋದು. ಹಾಗಾಗಿ ಅವ್ರಿಗೆ ನಾನು ಒಂದೊಂದ್ಸಲ ಹಚ್ಚಿರ್ತೀನಿ. ನೋಡ್ದನ ಇವತ್ತು ಹೋಗೋಣ ಅಂತ ಅಂದಾರ. ಕೇಳಿದ್ವಿ, ನಿನ್ನೆ ಲಾಗ್ನ ನೋಡಿದ್ರಲ್ಲ ಗದ್ದಲ ಐತಂದ್ರೆ ಈ ಸಂಜೆ ಹೊಂಟೀವ್ರಿ. ನಿನ್ನೆ ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ಕೊಳತ್ತೀನಿ ನಾ ಇದನ್ನು. ಈಗ ಹೋಗ್ಬೇಕು 7 ಗಂಟೆ ಇಲ್ಲ ಟೈಮ್, ಈಗ 6:15 ಆಗೈತಿ. ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅಲ್ಲಿ ಬಂದಿದ್ದೆ ಲೇಟು, ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ, ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿದೆ. ಹೇಗೆ ತಿನ್ಕೊಂಬಂದಿದ್ವಲ್ಲ ಹೊಟ್ಟೆ ತುಂಬ, ಏನೋ ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಕೆಲಸ ಇತ್ತು, ಬಟ್ಟೆ ಬಾಂಡೆ ಎಲ್ಲ ಹಂಗೆ ಬಿಟ್ಟೋಯ್ತು. ಅವ್ನು ಮಾಡ್ಕೊಂಡಿನಿ. ಇನ್ನೇನು ಹೊರಡಬೇಕು. ರೇಷ್ಮೆ ತರ್ಕೋದು ಇವತ್ತು ಅದೊಂದು ಕೆಲಸ ಆಯಿತು. ಅವ್ರ ಮನೆಗೆ ಇಷ್ಟು ಕೆಲಸ ಹಾಕವು ಅಲ್ಲಿ ನೋಡ್ರಿ. ಹಾಂ ಕೊಟ್ಕಮ್ಮ, ಸ್ವಲ್ಪ ಸೌಂಡ್ ಕೊಟ್ಟು. ಹಾಂ ಬಂತ ಹಾದ್ನಲ್ಲಿ ಸಿಕ್ಕಾಬಿಡ್ತಾನೆ ಗದ್ದನೆ ತಗೊಂಡಿ ನಾ ಬಾಡಿಗೆ ಮರಿದ್ರು ಕಿಶೆ ಬರಕ್ಕೆ ಕಿಶೆ ಹೋಗಿ ಅವ್ರು ಏನೋ ತಂದಿಲ್ಲ ಅಂತ ಅವ್ರು ಪರ್ಸ್ ಬಿಟ್ಟು ಬಂದಾರ. ಅಂದ್ರೆ ಟಮ್ ಹೋಗಕ್ಕ ಯಾವ ಬಾಡಿಗೆ ಅಮ್ಮಾರ ಮನ್ಗಳಮ್ಮ. ಹಾಂ ಹಾಂ ಅವರೇ ಮಾತಾಡ್ಸಿದ್ರ ಗದ್ದನೆ ತಡ್ರಿ ಅಂತ. ಹಿಂಗ್ ನೋಡಿ 10 ರೂಪಾಯಿ ಕೊಡ ನೋಡ್ದ ಏನು ಒದೇ ಅಲ್ಲ ಬಿಕ್ರಿ ಅಂತಂದೆ. ಇಲ್ಲ ನಮ್ಮ ಅವ್ರ ಮಗ ಒಳಗೆ ಬರ್ತಾನೆ ಬಿಟ್ಟು ಬರ್ಲಿಲ್ಲ ಅಂತ, ಇನ್ನು ಲೇಟ್ ಆಗ ಬರ್ಬೇಕು ಕೊಡು ಅಂತ. ಇಲ್ಲ ನಾನು ಪಾಯನ ತೊಗೊಂಡು ಏನದ ಏನ್ ಮಾತಾಡ್ತೀನಿ ಮರ ಏನ್ ಮಾತಾಡ್ತೀರಿ ನೋಡಿ ನಿಮ್ಗೆ ಇನ್ನು 4 ದಿನ ಇನ್ನು 4 ಬಂದಿದ್ರೆ ತೊಗೊಂಡು ಹೋಗ ನಾನು ಬರ್ತೀನಿ ಅಂತಂದೆ. ತಗೊಂಡೆ ಡಿಕ್ಕ ಇಟ್ಟಿರ್ತೀನಿ ಅವಲ್ ಕಾರ್ಡ್ ನೋಡಕಂತ ಹೋಗಿದ್ನಿ. ಅಷ್ಟು ಗಲ್ದಿಗೆ ಎಷ್ಟೋ ಸರ್ವರ್ ಹೊಳೆ ಹೊಂಟಿದ್ರು ಮಂದಿ ಹೋಗಿದ್ರು ಅಲ್ಲೇ. ಹಂಗಾಗಿ ಇನ್ನು 4 ದಿನ ಇದ್ರು ಅವ್ರು ಪರಿಚಯದರು ಕೊಟ್ರು. ಹಾಳಿ ಸೆಟ್ ಚೀಲ ಪಾಡಕ್ ಹಚ್ಚಿರ್ತಾರೆ ಗಂಟು ಕಟ್ಟಿದ್ದಿದ್ದೆ. ಆ ಚೀಲ ಕೂಡ 30 ರೂಪಾಯಿ ಅದಕ್ಕೂ ರೊಕ್ಕಿರಲ್ಲ ನನ್ ಕಡೆ. ಫೋನ್ ಮಾಡ್ತೀನಿ ಅಂತಂದೆ ನಾನು. ಅಣ್ಣ ಏನ್ ಮಾಡ್ತಾರೆ ಇಟ್ಟಿರ್ತಾರೆ ಕಟ್ ಓದಿರ್ತಾರೆ. ಹಾಕೊಂಡ್ ಬಂದ್ರು ಪ್ರೆಸೆಂಟ್ ಸಿಗ್ಬೇಕಂತ ಹಿಂಗ್ ಸಿಗೋದು ಒಂದ್ಸಲ ಅದಕ್ಕಾಗಿ ಟೈಮ್ ಕೊಟ್ಟಿರ್ತೀರಿ. ರೇಷನ್ ಸಿಕ್ಕಿರಲ್ಲ ನಮಗ. ಆಲ್ಮೋಸ್ಟ್ ಇವ್ರಿಗೆ ಹಿಂಗ ಜಾಸ್ತಿ ವರ್ಕ್ ಆಗಾದ್ರೆ ಎದಕ್ಕಂತಾನ ಒಂದ್ ರೌಂಡ್ ಹೋಗಿರ್ತಾರ. ಅಲ್ಲಿ ಏನಾದ್ರು ಗದ್ಲಿಲ್ಲ ಅಂತ ಹಾಕೊಂಡ್ ವಾಪಸ್ ಬಂದ್ಬಿಡ್ತಾರ. ಆ ಟ್ರೆಸರ್ ಯಾಕಂದ್ರೆ ನೀನ್ ಹೇಳಿದ್ನಲ್ಲ ಇಲ್ಲಿ ಸಿಕ್ತ ಅಂತೇಳಿ ಅದು ಸ್ಮೆಲ್ ಇನ್ನ ಐತೆ. ಹಂಗಾಗಿ ಕರ್ಪೂರನ ಪುಡಿ ಮಾಡಿ ಒಂದಿದ್ರ ಪೇಪರ್ ಕಟ್ಟಿ ಸುತ್ತಿದ್ದೀನಿ. ಸ್ವಲ್ಪ ವಾಸನೆ ಎಲ್ಲ ಕೆಟ್ಟ ವಾಸನೆ ಹೋಗ್ಲಿ ಅಂತೇಳಿ ಕ್ಲೀನ್ ಎಲ್ಲ ಮಾಡ್ಕೊಂಡಿನಿ. ಅದೇನು ಗಲೀಜ್ ಎಲ್ಲ ತೆಗ್ದೀನಿ. ವಾಸನೆ ಇತ್ತು ಸ್ವಲ್ಪ, ಅದಕ್ಕೆ ಹೋಗ್ಲಿಲ್ಲ ಕರ್ಪೂರ ಇಟ್ಟೀನಿ. ಓಪನ್ ಇಟ್ಟೀನಿ ಅದರ ಡೋರ್ನ. ಈ ಹಾಕಿದ್ರೆ ಯೂಸ್ ಮಾಡೋಣ ಸ್ವಲ್ಪ ಮ್ಯಾಗಂತ ಮಾಡೋಣ. ಹಾಕ್ರಿ ಹೆಂಗದ ನೋಡ್ತೀನಿ ರೇಷನ್ಗೆ. ಒಂದೊಂದ್ಸರಿ ಏನಕ್ಕೆ ಗೊತ್ತ್ರಿ, ನಾವು ಯಾವಾಗಲೂ ಆಲ್ಮೋಸ್ಟ್ ಈಗ ಸ್ವಲ್ಪ ಕಡಿಮೆ ಮಾಡೀನಿ ರೇಷನ್ಗೆ. ಯಾವಾಗ ಏನು ದಿನಾನ ನಾವು ರೇಷನ್ಗೆ ಅನ್ನನ ತಿಂತಿದ್ವಿ. ಈಗ ವಿಪರೀತ ಭಾಳ ಇದು ಬರಾಕತ್ತೀವ್ರಿ ರೇಷನ್ಗೆ. ಹೊಟ್ಟೆ ಚಲೋ ಆಗೋದಿಲ್ಲ ಅನ್ನ. ಹೌದವ ಹೆಂಗದ ನೋಡಿ ಮೈಲಿ ಹಾಂ ಬಿದ್ದಿದ್ದು ನೋಡ್ತೀನಿ ಹೆಂಗ ಗಂಟೆಗೆ ನೋಡೋಣ ಹೆಂಗದ ಅಂತ. ಅದಕ್ಕೆ ನೋಡೋಣ ಡಾಕ್ಟ್ರು ಹೋಗಿಂದಾಗ ಏನು ಹೇಳ್ತಾರ ನೋಡೋಣ. ಅವರು ಸ್ಕ್ಯಾನ ಮಾಡಿಸ್ಬೇಕಂತ ಅಂದಿದ್ರು ಅಷ್ಟೇ ಸರಿನಾ. ನಾವು ಬ್ಯಾಡ ಅಂತ ಬಂದಿದ್ವಿ. ನೋಡೋಣ ಏನೇನಾಗತ್ತಾ ನೋಡ್ರಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ. ನಿಮ್ಗೆ ಏನು ಅನ್ಸುತ್ತೆ, ಬೇರೆ ಏನಾದರೂ ಸೊಲ್ಯೂಷನ್ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಈ ಪೆಟ್ಟಿಗೆ ಒಳ ನೋವಿಗೆ ಏನಾದರೂ ಎಲುಬು ನೋವಿಗೆ ಪುಡಿ ಕುಡಿಸಿಟ್ಬಿಡ ಪುಡಿ ಏನ ಯಾವ ಪುಡಿ ಅಂತಾರಲ್ಲ ಅದಕ್ಕೆ ಬೋರಿಂಗ್ ಪುಡಿ ಏನಂತಾರಪ್ಪ ಅದಕ್ಕೆ. ಮ್ಯಾಲ ತಳ ಬಿದ್ದಕ್ಕೆ ಹಾಕ್ಬಿಟ್ಟ ಪಡಕರಂಗ ಬುಡದನ್ ಚಲೋ ಅದ ಹೊಸ. ಸರಿ ಇಲ್ಕಂದ ನೋಡೋಣಕ್ಕಿನ
ಕೆಳಗಿನ ಚಲೋ ಅದಾವ ಮೇಲೆ ಹೊಲ್ಸಿದ್ರು ಇಲ್ಲಿ ನೋಡಿದ್ರೆ ಹೆಂಗೆ ಕಾಣಲ್ಲ. ಹುಳ ಗೊತ್ತಾಗಲ್ಲ ಈಗ ಇಲ್ಲಿ ನೋಡಿದ್ರೆ ಮರ್ಕ್ ಹಾಕೊಂಡಿಂದ ಗೊತ್ತು. ಇವು ಕೆಂಪು ಕೆಂಪು ಹುಳಕ್ಕೆ ಏನಾಗಲ್ಲ. ನಾನು ಅದನ್ನೇನು ಚಪ್ಪರ್ಸಿರು ಹೊಡ್ತಾವು. ಇವು ಬಾಲುಳ ಇದ್ರೆ ಅಷ್ಟೇ. ಏನಾದ್ರು ಮಿಕ್ಸ್ ಮಾಡಿ ಇನ್ನೊಂದು ಚೀಲ ಹೊಡಿ ಚೀಲ ಚೀಲ ನೋಡ ಏನು ಅಲ್ಲಿ ಮೇಲೆ ಐತು ಅಲ್ಲಿಟ್ಟೇನು ಆ ಟ್ರಿಸರ್ ಮೇಲೆ ಐತೆ ಯೆಲ್ಲೋ ಕಲರ್ ಡಬ್ಬಿ. ಇದು ಆ ಪೌಡ್ರು ಮಿಕ್ಸ್ ಮಾಡಿಟ್ರೆ ಹುಳ ಆಗಲ್ಲ ಅಂದ್ರೆ ತೆಗೀರಿ ಅದನ್ನ. ಅಲ್ಲಿ ಇದು ಐತಲ್ಲ ತೆಗೀರಿ ಮೈದಾಗ ಹುಳ ಹಾಕಾಗುತ್ತೆ ಬಿಟ್ಟು. ಗೊಂಡೆ ಅಂತ ಗೊಂಡೆ ತೆಗಿಬೇಕು. ನನಗೂ ಗೊತ್ತಿಲ್ಲ. ನಾವು ಇದ ಫಸ್ಟ್ ನೀವು ಹೇಳ್ರಿ ಗೊತ್ತಿದ್ದಾರೆ. ಒಬ್ಬರು ಹೇಳಿ ಅಮ್ಮರ್ನ ಹೇಳಿದ್ರು ಮೊನ್ನೆ ಅವ್ರು ಹಂಗ ಮಾಡ್ತಾರ ಅಂತ. ಬೋರಿಕ್ ಆ್ಯಸಿಡ್ ರೀ ಇಟ್ಲೈತೆ ನಾವು ಇದನ್ನ ಕಾಳಲ್ರಿ ಜೋಳ ಅಕ್ಕಿ ಗೋಧಿ ಧಾನ್ಯ ಅದ್ರೊಳಗೆ ಹಾಕಿಟ್ರೆ ಹುಳ ಹತ್ತಲ್ಲ ಅಂತೇಳಿ ಅಷ್ಟ. ಅಲ್ಲ ಏನು ಇದು ತೊಂದರೆ ಅಲ್ಲಲ್ಲ ದೇಹಕ್ಕೆ ಅದು ನೋಡ್ರಿ ಹೇಳ್ರಿ ಅದು ಬೋರಿಂಗ್ ಪೌಡರ್ ಏನು ತೊಂದರೆ ಆಗುತ್ತೆ ಇಲ್ಲ ಅಂತ ಹೇಳಿ ಅಷ್ಟ ಒಂದು ಪ್ಯಾಕೆಟ್ ಫುಲ್ ಹಾಕ್ಯಾರಿ. ಈಗ ಪ್ಯಾಕೆಟ್ ಅರ್ಧ ಐತೆ ಬಿಡು ಅದ್ರೊಳಗೆ ಅರ್ಧ ಮನೆ ಯೂಸ್ ಮಾಡಿತ್ತಲ್ಲ. ಸ್ನೇಹಿತರೆ ಯಜಮಾನ್ರು ಅಂದ್ರು ವಾರ್ನ್ ಮಾಡಿದ್ರು, ನೀನು ಅಲ್ಲಿಂದ ಬಂದ್ಮೇಲೆ ಅಡುಗೆ ಏನೋ ಮಾಡೋದಿಲ್ಲ ಪಟ್ಟನ ಈಗ ಒಂದು ಏನಾರು ಮಾಡಿಡು ಅಂತಂದ್ರು. ಹಾಗಾಗಿ ಈಗ ಹೋಗಿ ಟಿವಿ ಸೌಂಡ್ ಕೊಟ್ಟಿಲ್ಲ ಅಪ್ಪಾಜಿ ಮನವು ಹಂಗಾಗಿ ತಡ್ರಿ ಒಂದು ಭಾಳ ಸೌಂಡ್ ಇಟ್ಬಿಟ್ಟಾನ. ಹಾಗಾಗಿ ಈಗ ಅನ್ನಕ್ಕೆ ಇಟ್ಟೀನಿ. ಅನ್ನಕ್ಕಿಟ್ಟು ಅದಕ್ಕೆ ಜೋಡಿ ಏನಾದರೂ ಮಾಡ್ಬೇಕಂದ್ರೆ ಟಮಾಟೆ ಹಣ್ಣು ಕಾಲ ಇದ್ದವು. ಬರೀಲಿ ಏನೋ ಹೇಳ್ಯಾರ ನಮ್ಮ ಯಜಮಾನ್ರು ಇವತ್ತು ಬೇರೆ ರೆಸಿಪಿ ಮಾಡಂದಾರ. ಅದಕ್ಕೆ ಸುಮ್ಮನೆ ಟಮಾಟೆ ಹಣ್ಣು ಇಲ್ರಿ, ಹಸಿಮೆಣ್ಸಿನ್ಕಾಯಿ ಇಲ್ಲ, ಕೊತ್ತಂಬರಿ ಇಲ್ಲ, ಕರಿಬೇವು ಒಂದ ಐತಿ, ಉಳ್ಳಾಗಡ್ಡಿ ಅದಾವು. ಹಾಗಾಗಿ ಜೋಡಿ ಏನು ಮಾಡಿ ಅದಕ್ಕೆ ಅನ್ನಕ್ಕೆ ಅಂತ ನಮ್ಮ ಈ ಕಡೆ ಭಾಷೆ ರೀ. ಅನ್ನದ ಜೊತೆ ಏನಾರು ಮಾಡೋದಕ್ಕೆ ನಾವು ಜೋಡ್ ಅಂತೀವಿ, ನಮ್ದು ಆಡು ಭಾಷೆನ ಅದು. ಮತ್ತು ಏನೋ ಅನ್ಬೇಡ್ರಿ ಅದಕ್ಕೆ ಅದೇನದು ಹಾಗೆ ಅಂತೇಳಿ ನಮ್ದು ಏನು ಹಳ್ಳಿ ಒಳಗೆ ಆಡು ಭಾಷೆ ಅದ. ಅಂದಾಗ ಏನು ಜೋಡ್ ಮಾಡ್ಲಿಬೇ ರೊಟ್ಟೆಗೆ ಏನು ಜೋಡ್ ಮಾಡ್ಲಿಬೇ ಅಂತಿರ್ತೀವಿ ನಾವು. ಹಾಗಾಗಿ ಇಲ್ಲಿ ನಾನು ಯಜಮಾನ್ರು ಮಾತಾಡೋದು ಹಂಗೆ ಮಾತಾಡ್ತೀವಿ ನಾವು ಆಲ್ಮೋಸ್ಟ್. ಅದಕ್ಕೆ ಏನು ಜೋಡ್ ಮಾಡಲ್ಲ ಕೇಳೋದು ಹಿಂಗೆ ಏನು ಮಾಡಿ ಜೋಡ್ ಅಂತ ಅವ್ರು ಹಿಂಗೆ ಕೇಳ್ತಾರೆ. ಅಂದ್ರೆ ಅದು ಜೊತೆಗೆ ತಿನ್ನಕ್ಕೆ ಏನು ಜೋಡು ಅಂತ, ಈ ಗಂಡಗೆ ಹೆಂತೆ ಹೆಂಗೆ ಜೋಡು ಹಾಗೆ ಇವರು. ಹಾಗಾಗಿ ನಾನು ಏನೂ ಇಲ್ಲಲ್ಲ ಮತ್ತೆ ಏನು ಮಾಡಿ ತರಕಾರಿ ಇಲ್ಲ ಟೊಮೊಟೊ ಹಣ್ಣು ಇಲ್ಲ ಏನು ಮಾಡಿ ಅಂತ ನೀವು ಒಂದು ತೋರ್ಸ್ಬೇಕಂತ ತೋರ್ಸ್ರಿ. ಜಾನ ಅವನ್ಗ ಬಾಯಾಗ ಹೀಟಾಗಿ ಗುಳ್ಳೆಗಿಟ್ರ ಅದಕ್ಕೆ ಭಾಳ ನೀರು ಕುಡ್ದ. ಅವ್ರ ಪಪ್ಪಗನೇ ಹೀಟ್ ಆಯ್ತು ಸಿಕ್ಕಾಪಟ್ಟಿ 3 ಗುಳ್ಳೆಗೆ. ಈಗ ಅವ್ರಿಗೆ ಲೈಟಾಗಿ ಹಸಿ ಹೋಗಿದೆ ಅಂದ್ರೆ ಕಚ್ಚಿಕಾಯಿ ಮೇಗತ್ತಾರ ಒಟ್ಟ 3. ಅವ್ನು ಇಷ್ಟಪಡ್ತಾನ ಕಚ್ಚಿಕಾಯಿ. ಈ ಸರಿ ಉಲ್ಟಾಗೈತ್ರಿ ಅವ್ನು ಭಾಳ ಇಷ್ಟ ಆಗ್ಯಾವ ಮನ್ವಿತಿಗ. ಇವನು ತಿಂದಿಲ್ಲ ಹಠ ಮಾಡಿ ಮಾಡ್ಸಿದ್ದ ಇವನು ಕಚ್ಚಿಕಾಯಿಲ್ಲ. ಬರೆಗಲ್ಲ ಕಚ್ಚಿಕಾಯಿ ಮಾತ್ರ ಏನಾಗುತ್ತೆ ಅದೇ ಹತ್ತಲ್ಲ ಅದಕ್ಕೆ. ಸೇಮ್ ಕಚ್ಚಿಕಾಯಿ ತರನಾಗಿಲ್ಲ, ಸಕ್ಕತ್ತಾಗ್ಯಾವ ಟೇಸ್ಟ್ ಮಾತ್ರ. ನಂಗೆ ಜಡಿ ನೋಡ್ರಿ ಎಷ್ಟು ಚಂದ ಐತಿ. ಹಿಂಗೆ ಹಾಕೊಂಡ್ರೆ ಹಾಕೊಳಕ್ ಬರ್ತೈತ್ರಿ. ನಾನು ಹಾಕೊಳಲ್ಲ. ಬಾಲ್ ಅಲ್ಲ ಇದು ಹೆಸ್ಟಲ್ಲ ಈ ತರ ಸುತ್ತಿ ಅಮ್ಮ ಅಪ್ಪ ತಂದೆ ತಪ್ಪಾಯ್ತು. ನನ್ನ ಕೇಶಾಲಂಕಾರ ಕುದುರೆ ಬಾಲನ ಕತ್ತಿ ಬಾಲ ಆಗಿತ್ತು ಅದು. ನನ್ನ ಜಡಿ ನೋಡ್ರಿ ನನ್ನ ಕೇಶಾಲಂಕಾರ ನೋಡ್ರಿ ನಮ್ಮ ಕನ್ನಡದಾಗ ಹೇಳ್ಬೇಕಂದ್ರೆ ಚೆನ್ನಾಗಿತ್ತು ರೀ. ಅದು ಇನ್ನೂ ಲೂಸ್ ಆಗೈತಿ. ಬೆಳಿಗ್ಗೆ ಕೊಡೋ ಭಾಳ ಟೈಟ್ ಕರೆಕ್ಟ್ ಹಾಕೊಂಡಿದ್ದೆ. ಹಾಕೋಬಹುದು. ಅನ್ನಂಗ ಅವನ್ನೆಲ್ಲ ಮಾಡ್ಕೊಳಕ ಬೇಜಾರು ದಿನ ಒಂದು. ಕುದುರೆ ಬಲ ಇಲ್ಲ ನಾ ಜಕ್ಕ ಹಾಕೋತಿದ್ದೆ ಸಣ್ಣದಾಗ ಕುದುರೆ ಬಲ. ಆಮೇಲೆ 5ನೇ ಬರೋರ್ಗೇನು 2 ಜುಟ್ ಹಾಕೊಂಡು ರಿಬ್ಬನ್ ಕಟ್ತಿದ್ದೆ ಮೇಲೆ, ಹೆಣಿತಿದ್ದಿಲ್ಲ. ಮತ್ತೆ ಹೈಸ್ಕೂಲ್ ಆದ್ಮೇಲೆ ಅಂತೂ ಮೇಲ್ ಕಟ್ಟಿದ್ದ ಕಡಿಮೆ ರೀ. ನಾನು ಹಿಂಗೆ 2 ಜಡಿ ಹಾಕೋತಿಲ್ಲ ಹಂಗೆ ಹಾಕೊಂಡು ಅಲ್ಲಿ ರಿಬ್ಬನ್ ಕಟ್ತಿದ್ದೆ. ಇಲ್ಲಿ ಕಟ್ಟಂದು ಹೂ ಕಟ್ಟಂಗೆ ಕಟ್ತಿದ್ದಿಲ್ಲ ನಾನು. ಆಗ ಭಾಳ ದಿಮಾಕ್ ಮಾಡ್ತಿದ್ದೆ. ನಾನು ಕೂದಲು ಸಣ್ಣವ್ರಿ. ನಾನು ಯಾವಾಗಲೂ ಮೇಲ್ ಕಟ್ಟಿದ್ದು ಇಷ್ಟ ಹಾಕಿತ್ತು ಅದು. ಹಿಂಗೆ ಜಡಿ ಹಂಗೆ ಕಟ್ಟಿ ಉದ್ ಬರ್ತ ಹಂಗೆ ಕಟ್ಟು ಅಂತೇಳಿ ನಮ್ಮ ಅನ್ನ ಹಂಗೆ ಕಟ್ಕೊಂಡಂಗೆ ಮಾಡಿ ಸ್ಕೂಲ್ಗೆ ಬಿಚ್ಚಿ ಕೆಳಗೆ ಕಟ್ಕೋತಿದ್ರಿ. ಅದು ನಾವು ಬೇಗ ಜಡಿ ಹಾಕೊಳ್ಳೋದು ನಂಗೇನು ಹಸಿ ಹೋಗಿಲ್ಲ. ನಂಗೆ ಅಲ್ಲಿ ತಿಂದಿದ್ದೆ ಇನ್ನೂ ಹೊಟ್ಟೆ ಅಂತ ಕರಗಿಲ್ಲ. ಹಂಗೇನಿಲ್ಲ. ಏನು ಗೊತ್ತ್ರಿ ಅದೇ ರೀ ಏನು ಹಾಕ್ತಿದ್ದೆ ಸಾರಿ ಅಂತ ಹೇಳಿ ಹಾಕ್ತಿದ್ದೆ ಅಲ್ರಿ. ಜೋಡಿ ಕೇಳಿದ್ರ ಅವರು ಹೇಳ್ಯಾರ ಈಗೊಂದು ಅದನ್ನ ಆ ಥರ ಮಾಡಿಕೊಡ್ತೀನಿ ನಿಮಗೂ ತೋರಿಸ್ತೀನಿ ಏನು ಮಾಡಂತೆ ಅಂತೇಳಿ. ಏನು ಹರ್ಕತ್ತಿಲ್ಲ. ದುಬಾರಿ ಟಮಾಟೆ ಹಣ್ಣು ದುಬಾರಿ ಬ್ಯಾಳಿ ತಂದ ತಿನ್ಬೇಕಂತ ಇಲ್ಲ. ಹುಣ್ಸೆಹಣ್ಣು ಐತೆ ಮನ್ಯಾಗ. ಹುಣ್ಸೆಹಣ್ಣು ಹಿಂಡಿ ಒಗ್ಗರಣೆ ಕೊಡ್ಬೇಕಂತ್ರಿ.
ಅದಕ್ಕೆ ಉಪ್ಪು ಖಾರ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಬಿಡು ಅಂದ್ರ ಅದಕ್ಕೆ ನಾನೇನಂದ್ರೆ ಎಣ್ಣೆನೂ ಬರೀತಿ ಎಣ್ಣೆನೂ ಹಾಕೋದಿಲ್ಲ ಹುಣಸೆ ಹಣ್ಣು ಅಷ್ಟೇ ಕೈಯಾಗ ಕಿವುಚಿ ಅದಕ್ಕೆ ಉಪ್ಪು ಖಾರ ಹಾಕೊಡ್ತೀನಿ ಅಂಡಿ ಎಣ್ಣೆನೂ ಉಳ್ಸೋಣ ಅಂದಿನ್ರಿ ಸಾಕು ಹಸಿ ಹಸಿ ಕೈಗೊಜ್ಜು ಮಾಡ್ತೀನಿ ಅವಾಗೆಲ್ಲ ಹಳ್ಳಿ ಕೈಗೊಜ್ಜು ತಿಂತಿದ್ರು ಎಣ್ಣೆನೂ ಉಳ್ಸೋಣ ನಾವು ಆಯ್ತಾ ಪಾಪ ಏನ್ ನೀವೆಲ್ಲರೂ ನೋಡ್ತಿರಲ್ರಿ ನಾ ಏನೇನು ಅಡಿಗೆ ಮಾಡ್ತೀನೋ ಇಲ್ಲ ಅಂತೇಳಿ ಅವ್ರು ನೋಡ್ತಾರ ಬಿಡ ನೀವೇನ್ ಹೇಳೋದು ನಾ ಬೆಳಿಗ್ಗೆಯಿಂದ ಮನುಮನ ಆಟ ಲಂಚ್ ಬಾಕ್ಸ್ ಮಧ್ಯಾಹ್ನ ಅಡಿಗೆ ಎಲ್ಲನೂ ಶೇರ್ ಮಾಡಕ್ಕೆ ಏನೇನು ಮಾಡಕ್ಕೆ ಅಂತ ಅವ್ರಿಗೆ ಗೊತ್ತೈತಿ ಟಮಾಟೆ ಹಣ್ಣು ಹೆಂಗೆ ಖರ್ಚಕ್ಕೋ ಇಲ್ಲ ವೇಸ್ಟ್ ಹಾಕೋ ಅಂತೇಳಿ ಸಾಕ್ರಿ ಇದನ್ನೇ ಹಾಕ್ಲಾ ಭಾಳ ಆಗ್ತದೆ ಓಪನ್ ಇತ್ತು ಇಲ್ಲ ನೀವತ್ತು ಪೂರ್ತಿ ಇಲ್ತಡಿ ಸ್ನೇಹಿತರೆ ಈಗ ಹೊಟ್ಟಿ ಬರೀತಿದ್ದವಕನಿಗೆ ಟೈಮ್ ಆಗಿದೆ 7:20 7ಕ್ಕೆ ಹೋಗ್ಬೇಕಂದು 7:20 ತಂಬೆ ನೋಡೋಣ ಎಷ್ಟಾಗತ್ತೆ ಬರೋದು ನೋಡ್ರಿ ಈ ಥರ ಐತಿ ಬೆಳಕತ್ತ ಏನಮ್ಮ ಹಾಂ ಏನೇನಮ್ಮ ಕಸಿ ಏನಂತದ ಹೇಳಿ ಜೋರಾಗಿ ನೋಡ್ರಿ ಗಾಡಿಗೆ ಎದ್ನಿಲ್ಲ ಬಜ್ಜಿ ಗಾಡಿಗೆ ಎಣ್ಣೆ ಖಾಲಿ ಆಯ್ತು ಪೆಟ್ರೋಲ್ ಬಂಕ್ ಹತ್ರ ಸ್ಟಾಪ್ ಮಾಡ್ಯಾರ ಎಣ್ಣೆ ಹಾಕ್ಸಾರ ನಮ್ಮ ತನ ನಾವು ಈ ಕಡೆ ಮುಂದೆ ಬಂದು ನಿಂತೀವಿ ಬರ್ತಾರಂತೇಳಿ ಸಣ್ಣ ಗಾಡಿ ಐತ್ರಿ ಭಾರಿ ಚಂದ ಐತಿ ಅಯ್ಯೋಯ್ಯೋ ತಂಡೈತಿಂತ್ರಿ ಗಂಡಿಗೆ ಏನೂ ಇಲ್ಲ ಮನೆಗೆ ಹಾಕೋಣ ಡೈಲಿ ವೇರ್ ಹಾಕೊಂಡು ಬಂದೀವಿ ಏನು ರಾತ್ರಿ ಇಲ್ಲ ಅಂತೇಳಿ ಆದ್ರೆ ಅವನ್ಗೆ ಸ್ವಲ್ಪ ಸಲಿಗೆ ಏನಾದ್ರು ಕಟ್ಬೇಕಿತ್ತು ಹೊರಗಡೆ ಎಷ್ಟು ಗಾಳಿ ಅದು ಗಮನ ಬರಲಿಲ್ಲ ಯಾವಾಗಲೂ ಹಿಂಗೆ ಚಳಿಗಾಲ ಮಳೆಗಾಲ ಯಾವಾಗಲೂ ಚಾಪ್ ಹಾಕಿರ್ತೀನಿ ಇವತ್ತು ನೆನಪಾಲಿಲ್ಲ ಇನ್ನು ಮುಂದೆ ರೂಢಿ ಆಗುತ್ತೆ ಬ್ಯಾಸ್ಗೆ ಅಂತೇಳಿ ಇನ್ನೂ ಅದ್ರಾಗ ಅದೀವಿ ಬ್ಯಾಸ್ಗೆ ಮನೆ ಕರ್ಚಿಪ್ ತಂದಿಲ್ಪ ನಾ ವೆಂಟಿ ಬ್ಯಾಗ್ ಬಿಟ್ಟು ಬಂದಿನಲ್ಲ ಅದು ಅವಂಗ ಕರ್ಚಿಪ್ ಇದ್ರೆ ಅದು ಕರ್ಚಿಪ್ ಇರ್ತಾನೆ ಹಾಂ ಇಲ್ಲಮ್ಮ ತಂದಿಲ್ಲ ಅಣ್ಣ ಕರ್ಚಿಪ್ ಬಂದ್ರ ಪಪ್ಪ ನೋಡು ಬಂದ್ರಾ ಇಲ್ಲ ಬಂದಿಲ್ಲ ವೈಟ್ ಕಲರ್ ಐತಿ ಗ್ರೇ ಕಲರ್ ಐತಿ ಗಾಡಿ ಕುಂದಿನ ಬೀಪ್ ಚೆಕ್ ಮಾಡ್ತಾರಂತ ಏರ್ ಹಿಡಿದು ಆಗತ್ತೆ ಏನು ಪ್ರೆಗ್ನೆಂಟ್ ಟೈಮ್ನಾಗ ಹೆಂಗೆ ಹಿಂಗಲ್ಲ ತಿಂಗಳಿಗೆ ಪ್ರೆಗ್ನೆನ್ಸಿ ಇದ್ದಾಗ ತಿಂಗಳು ಬರೀ ಬಿ ಪಿ ಚೆಕ್ ಮಾಡೋದು ವೇಟ್ ಚೆಕ್ ಮಾಡೋದು ಕಡಿಮೆ ಹಂಗಿರ್ತೈತೆ ಅವಾಗ ಈಗ ಡಿಲಿವರಿ ಅದು 10 ವರ್ಷ 8 9 ವರ್ಷ ಸರಿ ನೀವು ಚೆಕ್ ತಪ್ಪವಲ್ಲ ಈಗ ಏನಾರು ಒಂದು ಇವೆಲ್ಲ ಮಷಿನ್ ಮಾಡ್ಯಾರ ಅವಳು ಆಟೋಮೆಟಿಕ್ ದವಾಖಾನಿಗೆ ಬಂದೀವಿ ರೀ ಪಾಳೆ ಗದ್ಲಿತ್ತು ರೀ ಚೀಟಿ ನೋಡಿ 400 ರೂಪಾಯಿ ಮಾಡ್ಯಾರ ರೀ ಮೊದಲು 200 ರೂಪಾಯಿ ಇತ್ತು ಹಾಂ ಬಿದ್ದಾಗ 200 ಇತ್ತು ಈಗ 400 ಮಾಡ್ಯಾರ 300 ಇತ್ತು ಸರಿ ಇಲ್ಲಿ 400 ಆಗೈತೆ ನೋಡಿ ಸ್ಪೆಷಲ್ ಎಕ್ಸ್ ಕಡೆ ರೆಡ್ಡಿ ಸಪ್ಲೈ ಸೆಂಟರ್ ನೋಡ್ರಿ ನಿಮಗೆ ಹೆಸರು ಸ್ವಲ್ಪ ನಂಗೆ ಇಂಗ್ಲೀಷ್ ಬರಲ್ಲ ಸೀದಾ ಬಂದ್ಬಿತ್ತೆ ಕೂತಾರೆ ಇವರು ಆಟ ಆಡ್ಕೊತ ಗದ್ಲಿಲ್ರಿ ಮುಂಜಾನೆ ಬಂದ್ವಾಳ ಈಗ ಪಾಳೆ ಬಂತು ಎಷ್ಟೈತ್ರಣ್ಣ 750 ಫೋನ್ಪೇ ನಡೀತೈತೆ 750 ಮರ 750 ರೂಪಾಯಿ ಗುಳಿಗೆ ಬರ್ತಾರೆ ಅರ್ಧ ಅಂತ ಕೊಡಂಗಿಲ್ಲ ಅಂತ ಅದು ಸ್ಕೋರ್ಸ್ ಐತಂತ ಫೋನ್ಪೇ ಮಾಡ್ಬೇಕು 700 ಅವಾಗ ಲಾಸ್ಟ್ ಟೈಮ್ 3 ಸಾವಿರ ಗಟ್ಟೆ ಗುಳಿಗೆ ಹೋದ್ವಿ ಇತ್ತು ಒಯ್ಯೋದು ಅಲ್ಲಿ ಹೋಗಿ ದನಕ್ಕೆ ಚೆಲ್ಲೋದು ದನಕ್ಕೆ ಅದನ್ನು ಕಟ್ಟಕ್ಕೆ ಚೆಲ್ಲೋದು 2 ಸಂತಿ ಮಾಡಿದೆ 1 ತಾಸು ನಿಂತಿದ್ವಿ ಇರ್ಬೇಕು ಕುಂತು ನೋಯಾಕತ್ತೀರಿ ಸೌದಿಗೆ ಅದು ಕವು ಗೆರಿದಿದ್ದು ಅವು ಚಲೋ ಇರ್ತಾವ ಅಲ್ಲ ತೊಗೊಂಬಂದ 1/2 kg ಮುಗಿತ್ರಿ ಮೇಡಮ್ ಮತ್ತೆ ಏನು ನೆನಪಾಗತ್ತೆ ಹೋದಂಗೆಲ್ಲ ಮನೆಗೆ ಹೋದಂಗೆ ನೆನಪಾಗತ್ತೇನ ತಪ್ಪತ್ತೊಂದು ಚಪ್ಪಲಿ ಬಿದ್ದೈತಲ್ಲ ಮುಂದೆ ಬಿಡ ಇಲ್ಲೇ ಸ್ನೇಹಿತರೆ ಈಗ ನೋಡ್ರಿ ಹೋಗಿ ಬಂದ್ವಿ ದವಾಖಾನೆಗೆ ಏನ ಅಂದ್ರು ಅವರು ನಾನೀಗ
ಬಿದ್ದಿದ್ನಲ್ರಿ ಬಸ್ನಾಗ ಇವನ್ನ 6 ತಿಂಗಳಿಂದ ಸುವರ್ಣ ಸೂಪರ್ ಸ್ಟಾರ್ಗೆ ಹೋದಾಗ ಹೋಗಿ ಬರೋದೇ ವಾಪಸ್ ಬರುವಾಗ ಬಸ್ಸಲ್ಲಿ ಬಿದ್ದಿದ್ರಿ ಕಾಯಂ ಓವರ್ ಆಗಿದ್ರೆ ಗೊತ್ತಿರ್ತೈತಿ ನಿಮ್ಗೆ. ಅದು ಈಗ ಬೆನ್ನು ಚಲೋ ಆಗಿದ್ರಿ. ಮೊನ್ನೆ ಕೈ ಬಡ್ಸ್ಕೊಂಡು ನೆಪಾಗ ಕೈನ ಒಂದು 2 ಸಲ ಹೋಗಿ ಬಂದು ಇಲ್ಲಿ ಅದು ಸೆಟ್ ಆಗಿಲ್ಲ. ಈಗ ಅದು ಕುಡಿಯೋ ಮತ್ತೆ ತೋರಿಸಿದ್ರಲ್ಲ ತೋರಿಸಿದ್ರಪ್ಪ ಅಂತ ಹೇಳಿ ರೆಡ್ಡಿ ಸ್ಪೆಷಲ್ ಕಡೆನ ತೋರಿಸಿದ್ರು. ಅಲ್ಲಿ ಹೋಗಿದ್ವಿ. ಬೆಳಗ್ಗೆ ಒಂದ್ಸಲ ಹೋಗಿ ಬಂದು ಪಾಳೆ ಬರಲಿಲ್ಲ ಗಾದಿತ್ತು. ಮತ್ತು ಸಂಜೆಗೆ ಒಂದು ಹೋಗಿ ಈಗ ಬಗ್ಗೆ ಹರಿತ್ರಿ. ಚೀಟಿ ರೊಕ್ಕ 400 ಅಂತ 6 ತಿಂಗಳಿಂದ 200 ಇತ್ತು ರೀ. ಅದೇ ದವಾಖಾನ್ಯಾಗ ನಾ ತೋರ್ಸಾಗ ಈಗ ಮತ್ತೆ 400 ಮಾಡ್ಯಾರ. ಅಲ್ಲಪ್ಪ ಈ ಸ್ಕೂಲ್ ವಿಷಯವಾಗಿ ಹಾಸ್ಪಿಟ್ಲ್ ವಿಷಯವಾಗಿ ರೊಕ್ಕ ರೊಕ್ಕ ಆಗ್ಬಿಟ್ಟೆ ಎಲ್ಲ ಹೋಗಿ. ಅದಕ್ಕೆ ಆರೋಗ್ಯ ಇಂಪಾರ್ಟೆಂಟ್. ಆರೋಗ್ಯನ ಕಾಯ್ಕೋಬೇಕು, ಕರೆಕ್ಟಾಗಿ ಟ್ಯಾಬ್ಲೆಟ್ ತೊಗೋಬೇಕು. ಅದಕ್ಕೆ ತೋರಿಸಿದ್ರಿ. ಅವ್ರು ಏನಂದ್ರು ಲಾಸ್ಟ್ ಟೈಮ್ ಸ್ಕ್ಯಾನ್ ಮಾಡಿಸಿದ್ರು. ಅದು ಯಾವುದು CT ಸ್ಕ್ಯಾನ್ ಮಾಡಿಸಿದ್ವಲ್ರಿ. ಅದು ಬಿದ್ದಾಗ ಪೆಟ್ಟು ಎಲ್ಲಿ ಬೆದೈತಂತ ನೋಡಕ್ಕೆ. ಆವಾಗ ಅವರು ಸ್ಕ್ಯಾನ್ ನೋಡಿದಾಗ ಬೆನ್ನಿಗೆ ಏನೋ ಪೆಟ್ಟಾಗಿಲ್ಲ, ಇಲ್ಲಿ ಸ್ವಲ್ಪ ಬ್ಲಡ್ ಕ್ಲಾಟ್ ಆಗೈತೆ ಅಂತ ಹೇಳಿದ್ರು. ಆದರೆ ನನಗೆ ಈಗ ಇಲ್ಲೇನು ನೋವು ಬರಾಕತ್ತಿಲ್ರಿ. ಅದು ಬೆನ್ನು ಹುರಿ ಸಿಕ್ಕಾಪಟ್ಟೆ ನೋವು ಬರತೈತಿ. ನಾವು ಆ ಥರ ಅಂದ್ಕೊಂಡಿವಿ ಸಿದ್ರಿನ್ ಅಂತೇಳಿ. ಅವ್ರು ಏನಂದ್ರು ಬಿದ್ದಿದ್ದು ಅದೆಲ್ಲ ಹಿಂಗತೆ ಹೇಳಿಂದ ಇನ್ನೊಂದ್ಸರಿ ಸ್ಕ್ಯಾನ ಮಾಡಿಸೋಣ ಅಂತಂದ್ರೆ. ಯಾಕೋ ಈಗ ಮಣ್ಣು ಮಾಡಿಸಿದ್ದು ಒಯ್ದಿದ್ದು ರೀ. ಅದನ್ನು ಒಯ್ದಿದ್ವಿ. ಅವರು ಇಲ್ಲ ಇನ್ನೊಂದ್ಸರಿ ಮಾಡಿಸೋಣ ಅಂತ ಹೇಳ್ಯಾರ. ಅಂದ್ರೆ ಏನಂತ ಗೊತ್ತಾಗುತ್ತಾ ಬಿದ್ದಿದ್ದು ಇಲ್ಲ ಬೇರೆ ಅಂತೇಳಿ. ಸಿಜ್ರಿನಿಂದ ಆಗಿರ್ಬೋದು ಅಂತ ಹೇಳ್ತಾರ. ನಾ ಕೇಳಿದ್ರೆ ನಂಗೆ ಇದುವರೆಗೆ ತಲೆಗೆ ಅದ ಇತ್ತಲ್ಲ. ಅವ್ರು ಏನಂದ್ರೆ ಸಿಜ್ರಿನಿಗೆ ಆದ್ರೆ ಸಿಜ್ರಿಂಗಿನ ನೋವು ಇತ್ತಂದ್ರೆ ಇಂಜೆಕ್ಷನ್ ಕೊಟ್ಟಿದ್ದು ನೋವು ಇತ್ತಂದ್ರೆ ಕೆಳಗಡೆ ಇಲ್ಲಿ ಎಲ್ಲಿ ಮಾಡಿರ್ತಾರೆ ಅಲ್ಲಷ್ಟು ಪೇನ್ ಇರುತ್ತೆ. ಅದು ಭಾಳ ಅಂದ್ರೆ ಸ್ವಲ್ಪ ಇಷ್ಟು ಇರೋದಿಲ್ಲ. ನಂಗೆ ಇರೋದು ಹೆವಿ ಅಂದರೆ ಹೆವಿ ಐತೆ ನೋವು ಸಿಕ್ಕಾಪಟ್ಟೆ ಐತಿ. ನನಗೆ ಇಲ್ಲಿ ಮೇಲಿಂದ ಬೆನ್ನು ಹುರಿಯಲ್ಲಿ ಸ್ಟಾರ್ಟ್ ಆಯ್ತಲ್ರಿ, ಕುತ್ತಿಗೆ ಕೆಳಗೆ ಇಲ್ಲಿಂದ ನೋವು ಐತೆ. ಅಲ್ಲಿಂದ ಫುಲ್ ಐತಿ. ಅದು ಅವ್ರು ಅಂದೇನು ಗೊತ್ತಾಗ್ತದೆ ಪಕ್ಕ. ಅದು ಬಿದ್ದಾಗ ಆಗಿದ್ದು ನೋವು ಅವಾಗೇನು ಗೊತ್ತಾಗಿಲ್ಲ. ಈಗ ನೋಡೋದಾಗಿ ಅಟ್ಲೀಸ್ಟ್ ಸ್ಕ್ಯಾನಿಗೆ ಗೊತ್ತಾಗತ್ತಿಲ್ರಿ ಏನು ಫ್ರಾಕ್ಚರ್ ಅದಾಗಿದ್ರ ಹೇಳಕ್ ಬರಂಗಿಲ್ಲ. ಅವಾಗ 6 ತಿಂಗಳಿಂದ ಮಾಡಿಸಿದ್ದು ಮತ್ತು ಅವನು ಇಲ್ಲ. ಮತ್ತು ಬೇರೆ ಏನಾರ ಅದ್ರಾಗ ಹೆವಿ ಕೆಲಸ ಮಾಡೋರಿಲ್ಲ. ಭಾಳ ಫುಲ್ ಹಾರ್ಡ್ ವರ್ಕರ್ ಎಲ್ಲ ಮತ್ತೆ ಹಂಗಾಗಿ ಅದಕ್ಕೆ ಏನಾರು ಆಗೈತೆ ಏನ್ರ. ಅವಾಗ ಇಟ್ಟ ನೋವು ಇರಲಿಲ್ಲ. ಮತ್ತು ಅವ್ರು ಅದನ್ನ ಏನಾಗಿದೆ ಹೇಳ್ತಾರಲ್ಲ ಸ್ಕ್ಯಾನ್ ಮಾಡಿದ್ರು ಕೂಡ ಏನೇ ಇಲ್ಲ ಅಂತಲೇ ಹೇಳಿದ್ರು ಅವರು. ಈಗ ಹೊಳ್ಳಿ ನಾನು ಎಲ್ಲ ನೋಡಿದ್ರು ಎಲ್ಲ ನೋಯ್ತು. ನಂಗೆ ಫುಲ್ ಬೆನ್ನೂರಿಗೆ ಪೂರ್ತಿ ನೋವು ಐತ್ರಿ. ಅದಕ್ಕೆ ಇಲ್ಲ ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ ಇದನ್ನ ಅಂತಂದ್ರು. ಸ್ಕ್ಯಾನ್ ಅಂದ್ರೆ ನಂಗೆ ದವಾಖಾನಿಂದ ಹೋಗಲ್ರಿ. ಇಂಥ ಈ ಪರಿ ರೇಟ್ ಇರೋದಕ್ಕೆ ನಾ ದವಾಖಾನಿಗೆ ಹೋಗಿ ಹೆಚ್ಚಿಗೆ ಇಡೋದಿಲ್ಲ. ಒಂದೇದಾಗಿ ಏನಿದ್ರು ನುಂಗ್ಕೊಂಡು ಹೋಗ್ಬಿಡ್ತೀನಿ. ಜಾಸ್ತಿ ನೋವಾದಾಗ ಹೇಳಕ್ಕೆ ನಾನು ಆಯ್ತು ಟ್ಯಾಬ್ಲೆಟ್ ಮೆಡಿಕಲ್ ಟ್ಯಾಬ್ಲೆಟ್ ತಂದು ಕೊಡೋದು ಹಿಂಗಾಗಿತ್ತು. ಈಗ ನಿಜ ಈ ಸದ್ಯ ಏನೋ ಇನ್ನು ಸ್ಕ್ಯಾನ್ ಅವ್ರು ಹೇಳೋದಕ್ಕೆ ರೊಕ್ಕದ ಕಟಾಕಟಿ ಅನಿಸ್ತೆ ಎಲ್ಲಾನು. ಹಂಗಾಗಿ ಬೇಡ ಅಂತ ಕರ್ಕೊಂಬಂದಿವ್ರಿಗೆ ನಾನು ಮಾಡ್ಸೋದ ಬೇಡ ಅಂತೇಳಿ. ಚೀಟಿಗೆ 400 ರೂಪಾಯಿ ಗುಳಿಗೆ ಕೊಟ್ಟಾರೆ. 700 ರೂಪಾಯಿ ಗುಳಿಗೆ ಕೊಟ್ಟಾರೆ. ಗುಳಿಗೆ ಕೊಟ್ಟಾರೆ. ಒಂದು ವಾರದ ಮಟ್ಟಿಗೆ ಕೊಟ್ಟಾರೆ. ಇದಕ್ಕೇನ್ರಿ ಈ ಸಲ ಕಡಿಮೆ ಆದ ತಗೋರಿ ಅಲ್ಲಿಗಂತ ಮತ್ತೊಂದ್ಸಲ ಸ್ಕ್ಯಾನ್ ಮಾಡೋಣ ಏನಂತ ಹೇಳಿದ್ರೆ. ಆದ್ರೆ ಬರೀ ಇಷ್ಟು ಹೋಗಿ ವಿಸಿಟ್ ಕೊಟ್ಟು ಹಿಂಗೆ ತೋರ್ಸ್ಕೊಂಡ್ ಬಂದಿದ್ದಕ್ಕೆ 1500 ರೂಪಾಯಿ ಆತ್ರಿ. ಇಲ್ಲಿ ಖರ್ಚು 700 ಬಂದ್ ಮಾಡಿ 1200 ರೂಪಾಯಿ ಆತ್ರಿ. ಮತ್ತೆ ಇವ್ರ ದುಡ್ಡಿನ ಬಂದು ಹಂಗಾಗಿ ಮತ್ತೆ ಅಂತದ್ರಾಗ ಸ್ಕ್ಯಾನ್ಗಂತೂ ಗೊತ್ತೈತಲ್ಲ ಎಷ್ಟು ರೊಕ್ಕ ಅಂತೇಳಿ. ಸಿಕ್ಕಾಪಟ್ಟಿ ಸದ್ಯಕ್ಕೆ ಆಗೋದಿಲ್ಲ. ನನಗೆ ಜಾಸ್ತಿ ದುಡ್ಡು ಈ ಥರ ದವಾಖಾನಿಗೆ ಈ ಥರ ದುಡ್ಡು ಖರ್ಚು ಆಗ್ಬಿಡಿದ್ರೆ ಭಾಳ ಸಿಟ್ಟು ಬರ್ತದೆ ನಂಗೆ. ಅದಕ್ಕೆ ಖರ್ಚು ಮಾಡಕ್ಕೆ ಮನ್ಸಾಗಲ್ಲ ನಂಗೆ. ಇನ್ನೂ ಸ್ವಲ್ಪ ಎಲ್ಲ ಒಂದು ಕಡೆ ತಿಂತೀವ ಸ್ವಲ್ಪ ಜಾಸ್ತಿ ರೊಕ್ಕ ತಿಂತೀವ ಏನೋ ಅಂಥದ್ಕಾದ್ರೆ ಸರ್ಕಾರ ದವಾಖಾನೆ ಮಾಡ್ಕೊಂಡಿರ್ಬೇಕು. ಸ್ಪೆಷಲ್ ಇಷ್ಟ ಅಂದ್ರೂ ಪ್ರೈವೇಟಿವ್ ಭಾಳ ಅಂತಂದು ಸರ್ಕಾರ ದವಾಖಾನೆ ಮಾಡ್ಕೊಂಡು ಅಲ್ಲೇ ಆತ್ರಿ. ಈಗ ನೋಡಿರಿ ಇಷ್ಟೆಲ್ಲ ಇರುವಾಗ ಮತ್ತು ಮೊನ್ನೆ ಕೆಲ್ಸಕ್ಕೆ ಹೋಗಿ ನಾನು ಹೇಳ್ತೀರಿ. ನೀವೇ ಹೇಳ್ರಿ ಈಗ ನಾನು ಎಷ್ಟು ನೀರು ಐತಿ ನನಗೆ ಗೊತ್ತೈತಿ. ಹಾಗಾಗಿ ಬೇಡ ಅಂದೆ. ಹಿಂಗಲೈತಾಗ ಏನು ಮಾಡ್ತಿದ್ವಿ ಸಡನ್ಲಿ ಅದು ಮೊದಲು ಮತ್ತೆ ಒಬ್ಬರು ಕಮೆಂಟ್ ಮಾಡಿದ್ರಿ ಇಷ್ಟು ನೋವು ಐತಿ ಇಷ್ಟೆಲ್ಲ ಐತಿ ತವ್ರ ಮನೆಗೆ ಹೋಗಿ ರೆಸ್ಟ್ ಮಾಡ್ಬಾರ್ರಿ ಸ್ವಲ್ಪ ದಿವಸ ಅಂತ ಹೇಳ್ತೀರಿ. ತವ್ರ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರೆಲ್ಲ ಸುಳ್ಳ್ರಿ. ಅದು ಆಗದೆ ಇರೋ ಮಾತು. ಅದೇ ಇರುವಲ್ದಕ್ಕೆ ಆಮೇಲೆ ಇಲ್ಲಿ ಮನ್ವಿತ ಸ್ಕೂಲ್ ಇದಾಗತ್ತಲ್ರಿ. ನಾ ಆ ಕಡೆ ಹೋದ್ರೆ ಹಂಗಾಗಿ CBSE ಐತಲ್ರಿ ಬಿಡೋಕ್ಕಾಗಂಗಿಲ್ಲ. ಹಂಗಾಗಿ ಮಾಡ್ಕೊಂಡು ಒಂದೇನೋ ರೆಸ್ಟ್ ಸಿಗಲ್ರಿ. ನಾನೇನಾರ ನನಗೆ 15 ದಿವಸ ಆಗಿದ್ರಿ ಅಂಗಡಿ ಕಂಟಿನ್ಯೂ ಚಲೋ ಮಾಡಿದ್ನಿ. ಹಿಡ್ಕೋರಿ ಕರೆಕ್ಟ್ ಹಿಡ್ಕೋರಿ ನಾವು ಸ್ಟಿಕ್ ಕೈನು ಹೌದ್ರಾ ಭಾಳ. ಆಮೇಲೆ ಅವ್ರು ಹೆಣ್ಮಕ್ಳು ಭಾಳ ಸ್ಟ್ರಾಂಗ್ ಅಲ್ರಿ. ಹಂಗಾಗಿ 15 ದಿವಸ ಆಗಿತ್ತು. ನಾ ಮನೆಗಿದ್ದವ್ರಾಗಿ ಹೆಲ್ಪ್ ಮಾಡ್ತೀನಿ. ನಾನು ಹೆಲ್ಪ್ ಅದು ದೂರ ಹೋಗ್ಬಿಡ್ರಿ. ಏನಾರ ಮನೆಯಾಗಿದ್ದೀನಿ ಅಂತಂದ್ಗೂ ಏನಾರ ಕೆಲಸ ಇರ್ತವೆ. ಇವತ್ತು ನೋಡ್ರಿ ಬಾಗಿಲು ಕೆಲಸ ಅಡ್ಡಿಡ್ದತ್ತೆ ಹಿಂಗೆಲ್ಲ ಇರ್ತದೆ. ದವಾಖಾನೆ ಹತ್ತ ಮನುಷ್ಯ ಹೇಳಿ ಆಗಂಗಿಲ್ಲ. ಆಗೋದಿಲ್ಲ ದವಾಖಾನೆ ಹತ್ತಬಾರ್ದ್ರಿ. ಇನ್ನ ತುಂಬಲ್ಲಿ ಉಪವಾಸ ಇರುವಲ್ವಿ ಅದೇನಷ್ಟು ಹಂಗಾಗಿ ಟೈಮ್ ಉಣ್ಬೇಕು. ನಾವು ಬರೀ ವಿಡಿಯೋ ಮಾಡ್ತೀವಿ ಎಡಿಟ್ ಮಾಡ್ತೀವಿ ಅಂತೇಳಿ ಆಮೇಲೆ ಹಂಗೆಲ್ಲ ಕೆಲಸ ಗಮನ ಕಡಿಮೆ ಮಾಡಿ ಕರೆಕ್ಟಾಗಿ ಊಟ ಮಾಡ್ಬೇಕು.
ಆಮೇಲೆ ಟ್ಯಾಬ್ಲೆಟ್ ಕೊಟ್ಟಿದ್ರೆ ತೊಗೋಬೇಕ್ರಿ. ಅವಾಗ ಲಾಸ್ಟ್ ಟೈಮ್ 3 ವರ್ಷ ರೂಪಾಯಿ ಟ್ಯಾಬ್ಲೆಟ್ ತೊಗೊಂಡು ಎಷ್ಟೊಂದು ವೇಸ್ಟ್ ಮಾಡಿದ್ರಿ. ಆರಾಮಾದ ತಕ್ಷಣ ಬಿಟ್ಬಿಡೋದು. ಈಗ ಕೊಡ್ಬೇಕಾದ್ರೆ ಎಲ್ಲ ಹೆಣ್ಮಕ್ಳು ಅಷ್ಟೇ ಅಲ್ಲಿ ಮೆಡಿಕಲ್ನಾಗ ಬರೀತಾ ಗಂಡೆ ಅಂತೆಲ್ಲ ಜೀವ ಆಗತ್ತಿದ್ರು. ಮತ್ತೆ 2 ಸ್ವಲ್ಪ ತೊಗೊಂಡಿಲ್ಲ ನೀನು ಅಂತ ಹೇಳುತ್ತೆ ಐತಿತ್ತು ಅಂತೇಳಿ. ಹಂಗೆ ನಾನು ಅಲ್ಲೇ ಬೈದಿರಿ. ಇವರು ನಂಗೆ ಬೈದ್ರು, ಅಲ್ಲಿ ಮಂದಿ ನೋಡಿದ್ರು ಗೊತ್ತೈತಾನ, ಅದು ಗೊತ್ತಾರ. ಮತ್ತೆ ಏನು ಎಲ್ಲಿ ಹಿಂಗೆ ಬೈದು ಹಿಂಗೆ ಚಿಗುದು ಕೊಟ್ಟು ಬಂದಾರಿ ಅವನ್ನ ಹುಡುಗಿ ನನಗೆ. ನಾ ಏನೋ ಅಲ್ಲೇ ಕೂತೀನಿ, ತಾಲೆ ಹೊರಗೆ ಬಂದು ನಿಂತಾರ. ಹೌದು, ಕ್ಯಾಶ್ ಹೋಗಿಲ್ಲ, ಫೋನ್ಪೇದಾಗ ಅಷ್ಟೇ ಲಿಮಿಟ್ ಅದ 500 ರೂಪಾಯಿನ ಇಟ್ಟಿದ್ನಿ. ಮತ್ತು ಕೈಯಾಗ ಒಂದು 300 ರೂಪಾಯಿ ಇದ್ದು ಅವನ್ನ ಮಾಡಿ ನಾನು 1,000 ರೂಪಾಯಿ ಕೊಟ್ಟಿದ್ದೆ. ನಂದು 2,000 ರೂಪಾಯಿ ಖರ್ಚು ಮಾಡೈತಿ ಇವತ್ತು. ಮಧ್ಯಾಹ್ನ ಸ್ವಲ್ಪ ಮತ್ತೆ ಈಗಿನ ಸ್ವಲ್ಪ ದುಡಿಮೆ ಹಾಳ ಮತ್ತೆ ಇಷ್ಟೊಂದು ಖರ್ಚಾಗತ್ತ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆನೇ ಗಮನ ಕೊಡ್ಬೇಕು. ಆರೋಗ್ಯ ಕಡೆ ನಾ ಬೇಗ ಮಾಡ್ಕೊಂಡಿದ್ದಲ್ಲ, ಅದು ಬಿದ್ದಾಗಿನ ಬಂದಿದ್ದಲ್ಲ ನೋವು. ಮತ್ತೆ ನಾನೇ ಜರವರಿ ಬರ್ಲಿ, ನಾನೇನು ಜರವರಿ ತಲೆ ಕೆಡ್ಸ್ಕೊಂತೀನಿ. ಮತ್ತೆ ಹಂಗಾದ್ರೆ ನಾವೇನಾರ ಹಾಳು ಮಾಡ್ಕೊಂಡಿವಿ ಅಂತ ಅರ್ಥ. ಮತ್ತೆ ತಂದಾಗ ನಿನಗ ಬಿದ್ದಿದ್ದು ಪದ್ದಿದ್ದು ಟೈಮ್ ಅವು, ಹೌದೇನ್ರಿ? ಅದರಿಂದ ಬಂದು ನಾವು ಬಿದ್ದ ಬಂದಿದ್ವಿ. ನಮಗೂ ಟೈಮ್ ಇರ್ತಾವ ಕರೆ. ಸ್ವಲ್ಪ ಹೊರಗಡೆ ಟ್ಯಾಬ್ಲೆಟ್ನ ಕರೆಕ್ಟ್ ಟೈಮ್ ತಗೋಬೇಕು. ಆಮೇಲೆ ಎಲುಬಿಗೆ ಏನಾದ್ರು ಹೊಟ್ಟು ಬೀಳ್ತಾವಲ್ರಿ, ಅವು ಭಾಳ ರೊಕ್ಕ ನೀಡಿಸ್ತವು. ಹಂಗ ಮನುಷ್ಯನ ಸಣ್ಣ ಮಾಡ್ತಾವ ನೋವು. ಬೇರೆ ಕಲಿ ಆತ, ಸಣ್ಣ ಪುಟ್ಟ ಗಾಯ ಆತ, ಅವು ಮಾದ್ಬಿಡ್ತಾರ. ಅದ ತಕ್ಕಂಗ ಔಷಧಿ. ಈ ಎಲುಬು ನರದು ಏನಾರ ಒಳಪೆಟ್ಟು ಬಿತ್ತನ ಮುಗೀತು. ಈ ಕಡೆ ರೊಕ್ಕ ಹಾಳಾಗದ ತಪ್ಪಲ್ಲ, ಅವು ಪೂರ್ತಿಗೆ ಆರಾಮ ಆಗೋದಿಲ್ಲ. ಜೀವನ ಸಾಕು ಅನ್ಸ್ಬಿಡ್ತೈತಿ ನೋವು ಬರೋದಕ್ಕೆ. ಏನಂತ ಡಾಕ್ಟ್ರ ಏನಂದ್ರ ಸ್ಕ್ಯಾನ್ ಮಾಡ್ಸೋಣ ಅಂದರು. ಗೊತ್ತಿಲ್ಲ, ಒಟ್ಟಿನಲ್ಲಿ ಇಷ್ಟ ಆಗ್ತದೆ ದವಾಖಾನೆ ವಿಷಯ. ಓಕೆ, ಈಗ ಭಾಳ ಸುಸ್ತಾಯ್ತು, ಬರೀ ಹೊರಗದೀವಿ, ಅಡ್ಡಾಡೋದ ಆಗೈತಿ. ಈಗ ಅವ್ರಿಗೆ ಸ್ವಲ್ಪ ಅಂಗಡಿ ಕಡೆ ಕೆಲಸ ಐತಿ, ಹೋಗಿ ಬರ್ತಾರ. ನಾನು ಆಗಲ್ಲಿ ಹೋಗುವಾಗ ಅನ್ನ ಮಾಡಿಟ್ಟೇನ್ರಿ, ಅದಕ್ಕೆ ಸ್ವಲ್ಪ ಏನಾದರೂ ಸಸ್ಕ ಹಾಲು ಕುಡಿಬೇಕು. ಬರೀ ರೊಟ್ಟಿ ಮಾಡಿದ್ನಿ ಅಂತೇಳಿ ವಾರದಾಗ 2 ಸಲ ರೊಟ್ಟಿ ತಿನ್ನೋದು, ಬರೀ ಗೋಬಿ ಮಾಡಿದ್ನಿ ಬಜ್ಜಿ ಮಾಡಿದ್ನಿ ಅಂತ ತಿಂದ್ರೆ ದಿನ ಸಾರು ಕುಡಿಬೇಕು. ಕ್ಯಾಲ್ಸಿಯಂ ಆಗೋದು ಜಾಸ್ತಿ ತಿನ್ಬೇಕು. ಹಣ್ಣು ಬೇಕಂತ ತೋರಿಸ್ತೀನಿ. ಈಗಲ್ಲ, ಯಾವಾಗ ಬಾಳೆ ಬಂದಾಗಿದ್ದ ಬರೀ ಕೊಳಿತಾನ ಹೋಗ್ಯವ್ರು. ಈಗ ಸ್ವಲ್ಪ ಹುಡುಗ ದೊಡ್ಡಾಗಿ ತಿನ್ನಾಗತ್ತಾರ, ಅಂಥವೆಲ್ಲ ತಿನ್ನಂಗಿದ್ರು ಅವರು. ದಿನ ಬೇರೆ ಐತಿ, ಬೇಡ ಸುಮ್ಮನೆ ಮತ್ತೆ ಯಾಕೆ ಪಾಪ ಐತಿ ಬೆಳೆಸಿದ್ ಮತ್ತೆ ಬೈತೀರಿ ನೀವು ಕಮೆಂಟ್ ಹಾಕಿ. ಹಂಗಲ್ರಿ ಅದು ಇಲ್ರಿ, ನೀವು ಹಿಂಗೆ ಅಂತೀರಿ. ನಾ ಬಿದ್ದಿದ್ದು ಅದು ನೋವು ಬರಾಕತ್ತೈತೆ. ಈಗ ಬೆನ್ನಿಂದು ಇದು ಏನಿಲ್ಲ, ನೀನು ಮದುವೆಗಿಂತ ಮುಂಚೆ ನೋವು ಐತಂಗೆ ಇದೊಂದು ಎಲುಬು ಈ ಕಡೆ. ಒಟ್ಟಿನಲ್ಲಿ ಪೇಷಂಟ್ ಅದಾಡ್ರಿ. ಒಟ್ಟಿನಲ್ಲಿ ಎಲುಬಿಂದ ಏನೋ ಗೊತ್ತಲ್ಲ, ಎಲುಬು ನೋವು ಯಾವಾಗಲೂ ಅದಾವ್ರಿ ನಂಗೆ. ಎಲುಬು ಏನು ಅಂದ್ರೆ ಕ್ಯಾಲ್ಸಿಯಂ ಕಡಿಮೆ ಐತಿ. ಕ್ಯಾಲ್ಸಿಯಂ ಅಂತಾರ, ಅದೇನು ಪದಾರ್ಥ ಅದು ಕಡಿಮೆ ಐತಿ. ಅದು ಕಡಿಮೆ ಆಗ ಕರೆಕ್ಟಾಗಿ ಉಣ್ಬೇಕು. ಏನಪ್ಪ ಏನಿದೆ ನೇರಳೆ ಏನಂತ ನರದೋಗ ನ್ಯೂರೋಫಿಸಿಷಿಯನ್ ಅಂದ್ರೆ ನರ ತಜ್ಞರು, ನರ ರೋಗ ತಜ್ಞರು. DM ಐತಿ. DM ನ್ಯೂರಾಲಜಿ ಅದ. ನ್ಯೂರಾಲಜಿ ಅಂದ್ರೆ ನರ ತಜ್ಞರು, ನರ ರೋಗ ತಜ್ಞರು. ನರ ರೋಗ ತಜ್ಞರು. ರೆಡ್ಡಿ ಸೂಪರ್ ಸ್ಪೆಷಲಿಸ್ಟ್ ಸೆಂಟರ್ ಬಂದಿರೋ. ಇಷ್ಟಕ್ಕೆ ಆರಾಮಾಗಿ ಅಂತ ಬೆಡ್ಕೊಂಡಿದ್ದೀನಿ ದೇವ್ರ ಹತ್ರ. ಮುಂದೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅಲ್ಲ, ನೋವು ಕಡಿಮೆ ಆದ್ರೂ ಕಡಿಮೆ ಆಗದೆ ಇದ್ರು ಸ್ಕ್ಯಾನ್ ಇನ್ನೊಂದು ಅಂತ ಹೋಗೋದಿಲ್ಲ. ನಾನು ಬೇಕಾದ್ರೆ ಕೆಲಸ ಅಲ್ಲೇ ಬರ್ಬೇಕ, ಅದಲ್ಲ. ಏನು ಮಾಡ್ತೀವಿ ನೋಡಿ. ಓಕೆ ಸ್ನೇಹಿತರೆ, ಇದೊಂದಿಗೆ ಇವತ್ತಿನ ಈ ಲಾಗ್ ಇಲ್ಲಿಗೆ ಮುಗಿಸ್ತಿದ್ರೆ. ಭಾಳ ಸುಸ್ತೈತಿ. ಏನೋ ಒಂದು ಅನ್ನಕ್ಕೆ ಟೊಮೆಟೊ ಅಂತಂದು ಈಗ ಇರಲಿಲ್ಲಲ್ಲ, ಬರುವ ತಕ್ಕಂತ ಸ್ವಲ್ಪ ಟೊಮೆಟೊ ಸಾರು ಅಂತ ಏನಾರು ಮಾಡಿ ಊಟ ಮಾಡಿ ಮಕ್ಕೋತೀವಿ. ಬೆಳಗ್ಗೆ ಮತ್ತೆ ಮನೆ ಸ್ಕೂಲು ಈಗ ತೊಗೊಂಡು ಮಕ್ಕಳನ್ನ ಅಂದ್ರೆ ಮೊದಲ ನಂಗೆ ಬೇಗ ಅಂತರ. ಇನ್ನು ನನಗೆ ಗೊತ್ತಿಲ್ಲ, ನನ್ನ ಕಷ್ಟ. ನೋಡೋಣ ಏನೇನಾಗತ್ತೆ ಇವತ್ತಿನ ಗುಳಿಗೆ. ಅವು ಎಷ್ಟು ಭಾಳ ಕೊಟ್ರಲ್ಲ, ಏನು ಎಷ್ಟಕ್ಕೆ 7 ಬಿಡಿ ನೀವು ಮತ್ತೆ ಆರಾಮಾಗಿ ಮರ 4 ಥರ ಅದಾವು. ಮಧ್ಯಾಹ್ನ ಒಂದು, ಮುಂಜಾನೆ ಒಂದು ಮಧ್ಯಾಹ್ನ ಇಲ್ಲ. ಆ ಥರ ಏನೋ ಅದೇನೋ ಒಂದು ಸ್ಕೋರ್ ಐತಿ. ಒಂದು ಸ್ಕೋರ್ ಕೊಡ್ತೀನಿ ಅಂತ ಕೊಟ್ಟಾರ ಅವರು. ಸ್ಕೋರ್ಸ್ ಇರೋದು ಆ ಟೈಪ್. ಓಕೆ, ಗುಡ್ ನೈಟ್ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.